ಮೇಜರ್ ಆಕ್ಸಿಡೆಂಟ್ ಆಗಿದ್ದರಿಂದ ಹಿ ಇಸ್ ಎಕ್ಸ್ಪೈರ್ಡ್. ನಾನು ಅವಾಗ 1.5 year ಬೇಬಿ ಇರಬೇಕು ಅಂದ್ಕೊಳ್ತೀನಿ. ಅವಾಗ ತುಂಬ ಇನ್ಸಲ್ಟ್ ಮಾಡ್ತಾ ಇದ್ರು. ಜೆನ್ಯೂನ್ ಆಗಿ ಆಡಿಷನ್ಸ್ ಮಾಡೋರು ಇದ್ದಾರೆ, ಆಡಿಷನ್ಸ್ ಮಾಡಿ ನಿಮಗೆ ಅವಮಾನ ಮಾಡಿ ಕಳಿಸೋರು ಇದ್ದಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನನಗೆ ಬೇಸಿಕ್ ಮ್ಯಾಥ್ಸ್ ಬರಲ್ಲ. ಹಾಯ್, ಹೆಲೋ, ನಮಸ್ತೆ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ OnePlus ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ. ಇವತ್ತು ನನ್ನ ಜೊತೆ ಹಳ್ಳಿ ಹೈದನಿಗೆ ಪ್ಯಾಟಿಯ ಲೈಫ್ ಸ್ಟೈಲ್ ಹೇಳ್ಕೊಟ್ಟವರು, ಹಾಗೆ ಸ್ಯಾಂಡಲ್ವುಡ್ನ ಸಿನಿಮಾ ಅಧ್ಯಾಯನ ಮುಂದುವರಿಸ್ತಾ ಇರುವಂಥ ದಿ ಮೋಸ್ಟ್ ಇನ್ಸ್ಪೈರಿಂಗ್, ಬೋಲ್ಡ್, ಮಲ್ಟಿ ಟ್ಯಾಲೆಂಟೆಡ್ ಚಂದನಾ ಗೌಡ ಅವರಿದ್ದಾರೆ. ಯಾಕೆ ಇವ್ರಿಗೆ ಇಷ್ಟೊಂದು ಟೈಟಲ್ಸ್ ಹೇಳಿದೆ ಅಂತ ಈ ಶೋನಲ್ಲಿ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಹಾಯ್ ಚಂದನಾ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಸೊ ನಿಮ್ಮ ಪ್ರೊಫೈಲ್ ನೋಡ್ತಾ ನಂಗೆ ಆ್ಯಕ್ಚುಲಿ ಕನ್ಫ್ಯೂಷನ್ ಆಗ್ತಿದೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಫಸ್ಟ್ ಕೇಳಬೇಕು ಅಂತ. ಸೊ ನಿಮ್ಮ ಚೈಲ್ಡ್ಹುಡ್ಡಿಂದನೇ ಹೋಗೋಣ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಟು ಬಿ ಹಾನೆಸ್ಟ್, ನನ್ನ ಚೈಲ್ಡ್ಹುಡ್ಡಿಂದನೂ ಬಾಲ್ಯದಿಂದನೂ ಚಂದನಾ ಅಂತಂದರೆ ಶಿ ಇಸ್ ಜಸ್ಟ್ ಲೈಕ್ ಟಾಮ್ ಬಾಯ್ ಥರ. ಅಂದರೆ ನಾವು ಎವ್ರಿಥಿಂಗ್ ಈಸ್ ಜಸ್ಟ್ ಚೇಂಜ್ಡ್. ಬಟ್ ನಮ್ಮ ಮನೇಲಿ ನಮ್ಮ ಮಮ್ಮಿಗೆ ಇಬ್ಬರು ಹೆಣ್ಮಕ್ಳೇ. ಸೊ ಅವ್ರು ಯಾವಾಗಲೂ ಇತ್ತು, ಓಕೆ ನನ್ನ ಎರಡನೇ ಮಗಳನ್ನಾದರೂ ನಾನು ಟಾಮ್ ಬಾಯ್ ಥರ ಬೆಳೆಸಬೇಕು ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟ್ಲಿ ಬಾಯ್ ಕಟ್, ಮಶ್ರೂಮ್ ಕಟ್ ಎಲ್ಲ ಥರನೂ. ಸ್ಕೂಲಲ್ಲೂ ಅಷ್ಟೇ ಬರೀ ಗಂಡ್ಮಕ್ಳ ಹತ್ರ ಜಗಳ ಆಡ್ತಿದ್ದೆ, ನಿಂತ್ಕೊಂಡು ಬಿಡ್ತಿದ್ದೆ. ಆ್ಯಂಡ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್. ಸೊ ಐ ಆಮ್ ಅನ್ ಅಥ್ಲೀಟ್. ಸೊ ಎಲ್ಲ ಕಬಡ್ಡಿಯಲ್ಲಿ ಮತ್ತು ಬ್ಯಾಡ್ಮಿಂಟನಲ್ಲಿ ನಾನು ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದು. ಮೋಸ್ಟ್ಲಿ ನನ್ನಲ್ಲಿರೋ ಆ ಸ್ಪೋರ್ಟ್ಸ್ ಕ್ವಾಲಿಟಿಯಿಂದ ಅನಿಸುತ್ತೆ ನಾನು ಓಕೆ ಐ ನೀಡ್ ಟು ಡೂ ದಿಸ್ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಮ್ಮ ಸ್ಕೂಲ್ ಪಕ್ಕದಲ್ಲಿ CLT ಅಂತ NGO ಇತ್ತು. ಸೊ ಆ NGO ಅಲ್ಲಿ ಯಾವಾಗ್ಲೂ ಸಮ್ಮರ್ ಕ್ಯಾಂಪಲ್ಲಿ ವರ್ಕ್ಶಾಪ್ಸ್ ನಡೀತಿತ್ತು. ಥಿಯೇಟರ್ಸ್, ಡ್ಯಾನ್ಸ್ ಕಾಂಪಿಟೇಷನ್ಸ್ ಆ ಥರ ಎಲ್ಲನೂ. ಸೊ ಅವಾಗ ಜಯಶ್ರೀ ಮೇಡಮ್ ನಿಮಗೆ ಗೊತ್ತು ಯಾರು ಅಂತ? ಹೌದು, ಬಿ ಜಯಶ್ರೀ ಅವರು ಮತ್ತು ಅರುಂಧತಿ ನಾಗೋರ್ ಬರ್ತಾ ಇದ್ರು. ಬಿಕಾಸ್ ಅವರು ನಮ್ಮ NGOಗೆ ತುಂಬ ಕ್ಲೋಸ್, ಬಿಕಾಸ್ ಅವ್ರ ಫಂಡ್ಸ್ ಎಲ್ಲನೂ ರಿಲೀಸ್ ಮಾಡ್ತಿರೋದ್ರಿಂದ. ಸೊ ಅವಾಗ ಅವ್ರು ನಮಗೆ ನಾಟಕಗಳು ಹೇಳ್ಕೊಡ್ತಾ ಇದ್ರು, ಡ್ಯಾನ್ಸ್ಗಳು. ಅಂದರೆ ನಂಗೆ ಡ್ಯಾನ್ಸ್ ಬರ್ತಿತ್ತು, ಬಟ್ ಸ್ಟಿಲ್ ಡ್ಯಾನ್ಸ್ ಎಲ್ಲ ಇದು ಮಾಡ್ಕೊಳ್ತಿದ್ರಿಂದ ಅವಾಗಿಂದ ನನಗೆ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಯಾವ ಥರ ಬಂತು ಅಂದರೆ ಓಕೆ ನಾನು ಮೀಡಿಯಾಗೆ ಹೋಗಬೇಕು ಅಂತ ಬರಲಿಲ್ಲ, ಬಟ್ ಐ ನೀಡ್ ಟು ಡೂ ಸಮಥಿಂಗ್ ಗುಡ್ ಆ ಥರ ಅಂತ ಹೇಳ್ಬಿಟ್ಟು ಏನಾದರೂ ಸಾಧನೆ ಅಚೀವ್ ಮಾಡಬೇಕು. ಐ ಜಸ್ಟ್ ಡೋಂಟ್ ವಾಂಟ್ ಬಿ ದಟ್ ಬೇರೆ ಹುಡುಗಿರ ಥರ ಜಸ್ಟ್ ಕಂಫರ್ಟ್ ಝೋನಲ್ಲಿದ್ದು ಆ ಥರ ಮಾಡಬೇಕು ಅಂತ ನನಗಿರಲಿಲ್ಲ. ನನ್ನ ಕಂಫರ್ಟ್ ಝೋನಿಂದ ಬಂದು ಐ ನೀಡ್ ಟು ಅಚೀವ್ ಸಮಥಿಂಗ್ ಗ್ರೇಟ್ ಅಂತ ಇತ್ತು. ಅಕಾಡೆಮಿಕ್ಲಿ ಐ ವಾಸ್ ಡೂಯಿಂಗ್ ಗುಡ್. ಅಂದರೆ ಡಿಸ್ಟಿಂಕ್ಷನ್ಸ್ ಇರ್ಬೋದು ಮತ್ತು ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಕಂಫರ್ಟ್ ಝೋನಿಂದ ಹೋಗಿ ಮಾಡ್ತಿದ್ದೆ ಅಷ್ಟೇ. ನಮ್ಮಮ್ಮ ಯಾವಾಗಲೂ ಬೈತಾ ಇದ್ರು, ನೀನು ಏನೇ ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಟ್ರಾಡಿನರಿಯಾಗಿ ಉಟ್ಬಿಟ್ಟಿದ್ಯಾ, ನಿನ್ನನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಸೊ 10th ಬರೀ ಹೊಡ್ಸ್ಕೊಳ್ತಾ ಇದ್ದೆ ನಾನು. ಅದು ಮಾಡಬೇಡ ಅಂದರೆ ಬರೀ ಗಣೇಶ ಮಾಡು ಅಂದರೆ ಏನಂತಾರೆ, ಗಣೇಶ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿದ್ರು ಅಂತ ಆ ಥರ. ಸೊ ಹಾಗೆ ನನ್ನ ಚೈಲ್ಡ್ಹುಡ್ ಕಂಪ್ಲೀಟ್ಲಿ 10th ತುಂಬ ಜೋರಾಗಿದ್ದೆ. ಇನ್ನೊಂದು ಟೈಟಲ್ ರೌಡಿ ಬೇಬಿ ಆ ಥರ. 10th ಆದಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟೆ. ಐ ಡೋಂಟ್ ನೋ ವೈ ಫುಲ್ ಸೈಲೆಂಟ್ ಅಂತ ಅಂದರೆ ಜಸ್ಟ್ ಎಜುಕೇಷನ್ ಅದು ಇದು ಅಂತೆಲ್ಲನು. ಆವಾಗ ನನಗೆ ಬರ್ತಾ ಇತ್ತು, ಅಂದರೆ ಡ್ಯಾನ್ಸ್ ಕಾಂಪಿಟೇಷನ್ಗಿರ್ಬೋದು ಮತ್ತು ರಿಯಾಲಿಟಿ ಶೋಸ್ ಆವಾಗ ಉದಯ TVಯಲ್ಲಿ ನಡ್ತಿತ್ತು, ಬರ್ತಾ ಇತ್ತು. ಬಟ್ ನಮ್ಮ ಮನೇಲಿ ಯಾವತ್ತೂ ನಂಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇಲ್ಲ ನೀನು ಹೋಗಬೇಡ. ನಮ್ಮಮ್ಮ ತುಂಬ ಸ್ಟ್ರಿಕ್ಟು. ಅವ್ರಿಗಿದ್ದಿದ್ದು ಒಂದೇ, ನನ್ನ ಮಗಳು ಚೆನ್ನಾಗಿ ಓದ್ಬಿಟ್ಟು ಬಾಸ್ಟನಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ. ಬಿಕಾಸ್ 10th ಆಲ್ರೆಡಿ ನಾನು ಬಾಸ್ಟನ್ಗೆ ಹೋಗಿದ್ದೆ. ಅದಕ್ಕೆ ಅವ್ರು ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ದೆನ್ ನೌ ಶಿ ಇಸ್ ಸಪೋರ್ಟಿಂಗ್. ಸೊ ಯಾವಾಗಲೂ ಹಂಗೆ ಅದರ್ಗೋ. ಸೊ ನೀವು ಅಚೀವ್ ಮಾಡ್ತಿದ್ದೀರಾ, ಸೊ ಅದ್ರ ತಕ್ಕಂಗೆ ಸಪೋರ್ಟ್ ಮಾಡ್ತೀವಿ. ಅದು ಯಾವಾಗಲೂ ಹೇಳ್ತಾರಲ್ಲ, ನೀವು ಗೆಲ್ಲೋವರೆಗೂ ಎಲ್ಲರೂ ನಿಮ್ಮನ್ನು ಅನುಮಾನಿಸ್ತಾರೆ, ಆಮೇಲೆ ಅವಮಾನಿಸ್ತಾರೆ, ದೆನ್ ಸನ್ಮಾನ ಮಾಡ್ತಾರೆ. ಸೊ ಇಟ್ ಇನ್ಕ್ಲೂಡ್ಸ್ ವಿತ್ ಫ್ಯಾಮಿಲಿ ಆಲ್ಸೋ. ಯಾರು ನೀವು ಗೆಲ್ಲೋವರೆಗೂ ಯಾರು ನಂಬಲ್ಲ. ಸೊ ನೌ ಶಿ ಟ್ರಸ್ಟ್ ಮೀ ಆ್ಯಂಡ್ ಶಿ ಇಸ್ ಬೀನ್ ಮೋಸ್ಟ್ ಸಪೋರ್ಟಿವ್. ಅವ್ರಿಗೇನು ಅಂತ ಅಂದರೆ ಇರೋದು ಇಬ್ಬರು ಹೆಣ್ಮಕ್ಳು. ಸೊ ನಾನು ತುಂಬ ಕೇರ್ಫುಲ್ ಆಗಿರಬೇಕು, ಎಜುಕೇಷನ್ ಮಾಡಲಿ, ಗೊತ್ತಿಲ್ಲದಿರೋ ಫೀಲ್ಡ್ಗೆಲ್ಲ ಹೋಗಿ ಅವಳು ಕಷ್ಟ ಅನುಭವಿಸೋದೆಲ್ಲ ಬೇಡ. ಸೊಸೈಟಿಲಿ ಒಳ್ಳೆ ಆ ಥರ ಇದ್ರು. ಸೊ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ, ಸೊ ನಿಮ್ದೊಂದು ಜಾಯಿಂಟ್ ಫ್ಯಾಮಿಲಿನ ಇಲ್ಲ ಸ್ಮಾಲ್ ಫ್ಯಾಮಿಲಿನ, ಹೇಗೆ, ಎಷ್ಟು ಜನ? ನಮ್ಮದು ಸ್ಮಾಲ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಮುಂಚೆ ಇದ್ವಿ ನಾವು. ಅಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಮಮ್ಮಿ ಪ್ಲೇಸ್ ಬಂದು ಹಾಸನ್, ಡ್ಯಾಡಿ ಬಂದು ಬೆಂಗಳೂರು. ಬೇಸಿಕಲಿ ಫ್ರಮ್ ಹಾಸನ್. ಸೊ ಡ್ಯಾಡಿ ಏನು ಮಾಡ್ತಿದ್ರು? ಲೈಕ್ ಡ್ಯಾಡಿ ಬಂದು ನಮ್ಮದು ರಿಯಲ್ ಎಸ್ಟೇಟ್ ಇದ್ದಿದ್ದರಿಂದ ಆ್ಯಂಡ್ ಟ್ರಾವೆಲ್ ಏಜೆನ್ಸಿ ಇತ್ತು. ಸೊ ಎವ್ರಿಥಿಂಗ್ ಹಿ ಯೂಸ್ ಟು ಟೇಕ್ ಕೇರ್. ಬಟ್ ಅವ್ರಿಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದ್ದರಿಂದ ಹಿ ಇಸ್ ಎಕ್ಸ್ಪೈರ್ಡ್. ಸೊ ಇಟ್ಸ್ ಮೈ ಮಾಮ್.
ಸಿಂಗಲ್ ಮಾಮ್. ಮೇ ಬಿ ನಾನು ಇಷ್ಟು ಡೇರಿಂಗ್ ಆಗಿ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆದಿರೋದು ಮೇ ಬಿ ನಮ್ಮ ಅಮ್ಮ. ಸೊ ಯಾವಾಗ ಈ ಒಂದು ಘಟನೆ ನಡೀತು? ಇಟ್ಸ್ ವೆರಿ ಲಾಂಗ್ ಬ್ಯಾಕ್. ಐ ಥಿಂಕ್ ನಾನು ಅವಾಗ 1.5 year ಬೇಬಿ ಇರಬೇಕು ಅಂದ್ಕೊಳ್ತೀನಿ ಅವಾಗ. ಸೊ ಅವಾಗಿಂದ ಇಟ್ಸ್ ಜಸ್ಟ್ ಬೀನ್ ಮೈ ಮಾಮ್. ಶಿ ಈಸ್ ಜಸ್ಟ್ ಎವ್ರಿಥಿಂಗ್. ಫಸ್ಟ್ ಟಿವಿ ಶೋ ಯಾವುದು? ಸೊ ನನ್ನ ಕಾಲೇಜಲ್ಲಿ ಪ್ರಿನ್ಸಿಪಲ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಯಾವ ಕಾಲೇಜ್? ನಾನು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದಿದ್ದು. ಸೊ ನಮ್ಮ ಅಮ್ಮಂಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು. ಮ್ಯಾಥಮೆಟಿಕ್ಸಲ್ಲಿ ನನಗೆ ಬೇಸಿಕ್ ಮ್ಯಾಥ್ಸು ಬರಲ್ಲ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಕಷ್ಟಪಟ್ಟು ನಾನು ಪಾಸಾದೆ. ಅಂದರೆ ಸೈನ್ಸ್ ತೊಗೊಂಡೆ. ಅಂದರೆ 10th ಡಿಸ್ಟಿಂಕ್ಷನ್ ಬಂತು 85. ಬಟ್ ನೀನು ಇಂಜಿನಿಯರ್ ಆಗಬೇಕು ಅಂದರೆ ಬೇಸಿಕ್ ಮ್ಯಾಥ್ಸ್ ಬೇಕು ಅಲ್ವಾ? ಆಕ್ಚುಲಿ ಎಲ್ಲ ಇಂಜಿನಿಯರ್ಸ್ ವಿಪರ್ಯಾಸ ಇದು ಅನ್ಸುತ್ತೆ. ಯಾರು ಇಷ್ಟ ಇರಲ್ವೋ ಅವ್ರು ಅದೇ ಮಾಡ್ತಾರೆ. ಆಮೇಲೆ ನಾನು ಸೆಕೆಂಡ್ ಪಿ ಯು ಆದಮೇಲೆ ನಮ್ಮ ಅಮ್ಮಗೆ ಅರ್ಥ ಮಾಡಿಸ್ದೆ. ಬಟ್ ಅವಾಗಿಂದನೂ ನನಗೆ ಅನಿಸ್ತಿತ್ತು ನಾನು ಎಜುಕೇಷನಲ್ಲಿ ಚೆನ್ನಾಗಿದ್ದೀನಿ, ಬಟ್ ಐ ಥಿಂಕ್ ನಾನು ಸಮಥಿಂಗ್ ಐ ಆಮ್ ಗುಡ್ ಅಟ್. ಅದೇನು ಅಂತ ನಂಗೆ ಅರ್ಥ ಮಾಡ್ಕೊಳ್ಳೋಕೆ ಅಪಾರ್ಟ್ ಫ್ರಮ್ ಎಜುಕೇಷನ್ ಏನು ಅಂತ ನಂಗೆ ಅರ್ಥ ಮಾಡ್ಕೊಳ್ತಿಲ್ಲ. ಮೇ ಬಿ ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ಹೇಳ್ತಾರೆ ತಾನೇ ಪ್ರತಿಯೊಂದು ಮಗುಗೂ ನಮ್ಮ ಇಂಡಿಯಾದಲ್ಲಿ ಮಾತ್ರ ನಡೆಯುತ್ತೆ ಅದು, ಎಜುಕೇಷನ್ ಮಾಡು ಅಂತ ಹೇಳ್ತಾರೆ. ಬಟ್ ಹಿ ವಾಂಟ್ಸ್ ಟು ಬಿ ಅ ಪೇಂಟರ್ ಆರ್ ಶಿ ವಾಂಟ್ಸ್ ಟು ಬಿ ಅ ಡ್ಯಾನ್ಸರ್. ಅದು ಯಾವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಅಂತಂದರೆ ಅವ್ರಿಗೊಂದು ರೈಟ್ ಟೈಮ್ ಬಂದಾಗ. ಸೊ ಸೆಕೆಂಡ್ ಪಿ ಯು ಆದಾದಮೇಲೆ ನಾನು BBM ಮಾಡಿದೆ. ಸೊ ನಮ್ಮ ಕಾಲೇಜಲ್ಲಿ ನನ್ನ ಪ್ರಿನ್ಸಿಪಲ್ ಯಾವಾಗಲೂ ಹೇಳೋರು, ಯು ಹ್ಯಾವ್ ಸಮ್ ಬ್ರೈಟ್ ಫ್ಯೂಚರ್, ನಿನ್ಗೇನು ಅಂತ ಗೊತ್ತಿಲ್ಲ, ಯಾವಾಗಲೂ ಬಡಬಡ ಅಂತ ಮಾತಾಡ್ತಾ ಇರ್ತೀಯ, ನಿನ್ನ ಏನಪ್ಪ ಡ್ಯಾನ್ಸ್ ಇರ್ಬೋದು ಪ್ರತಿಯೊಂದರಲ್ಲೂ ಮುಂದೆ ಇರ್ತೀಯ. ಸೊ ಯು ಜಸ್ಟ್ ಫೈಂಡ್ ಔಟ್ ವಾಟ್ ಯು ಆರ್ ಗುಡ್ ಅಟ್ ಅಂತ. ಆಮೇಲೆ ನನಗೆ ಯಾವಾಗಲೂ ಓದಬೇಕಾದ್ರೆ ಸಖತ್ ಬೋರಿಂಗ್ ಆಗ್ತಿತ್ತು. ಅಂದರೆ ಡಿಸ್ಟಿಂಕ್ಷನ್ ಬರೋದು ವಾಟೆವರ್. ಬಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಔಟ್ ಆಫ್ ಮೈ ಝೋನ್. ಅದು ಯಾವಾಗಲೂ ಇರುತ್ತೆ ಅಲ್ವಾ? ಬೆಳಗ್ಗೆ ಎದ್ದು ಊಟ ಮಾಡೋದು, ಕಾಲೇಜ್ಗೆ ಹೋಗೋದು, ವಾಪಸ್ ಬರೋದು, ಮತ್ತೆ ಎಕ್ಸಾಮ್ಸ್ ಬರೆಯೋದು. ಅದು ಬೋರಿಂಗ್ ರೊಟೀನ್ ಆಗಿ ಹೋಗ್ಬಿಡ್ತಿತ್ತು. ನನಗೆ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು ಅಂತ. ಕಾಲೇಜಲ್ಲಿ ಎಲ್ಲನೂ ನಾನು ನೋಡ್ಕೊಳ್ತಾ ಇದ್ದೆ. ಅಂದರೆ CR ಆಗಿದೆ, ಪ್ರತಿಯೊಂದು ನನ್ನ ಕಂಟ್ರೋಲಲ್ಲಿ ಇರ್ತಿತ್ತು. ಸೊ ಒಂದು ಸತಿ ಪಬ್ಲಿಕ್ TV ಅವರು ನಮ್ಮ ಕಾಲೇಜಿಗೆ ಬಂದಿದ್ರು. ಬಿಕಾಸ್ ನಿಟ್ಟೆ ಕಾಲೇಜಲ್ಲಿ ತುಂಬ ದೊಡ್ಡದಾಗಿ ಫೆಸ್ಟ್ ನಡೀತಾ ಇತ್ತು. ಬಿಕಾಸ್ ನಿಟ್ಟೆಯಲ್ಲಿ ಇಂಜಿನಿಯರಿಂಗು, MCA, MBA ಪ್ರತಿಯೊಂದು ಇದೆ. ಸೊ ನಾವು ತುಂಬ ದೊಡ್ಡದಾಗಿ ಫೆಸ್ಟ್ ಮಾಡ್ತೀವಿ. ಸೊ ಪಬ್ಲಿಕ್ ಸುವರ್ಣ ಎಲ್ಲರೂ ಬಂದಿದ್ರು. ಅದಕ್ಕಿಂತ ಮುಂಚೆ ನನಗೆ ಮಿಸ್ ನಿಟ್ಟೆ ಅಂತ ಅವಾರ್ಡ್ ಮಾಡಿದ್ರು. ಮೇ ಬಿ ಅವಾಗಿಂದ ಅದು ಬಂತು ಅನ್ಸುತ್ತೆ. ಓಕೆ, ಸೊ ಯು ಆರ್ ಮಿಸ್ ನಿಟ್ಟೆ ನಿಮಗೆ ಆ ಒಂದು ಇದು ಬಂದು ಆಮೇಲೆ ಎಲ್ಲ ಕಾಲೇಜಲ್ಲೂ ಜಾಸ್ತಿ ಅಟೆನ್ಷನ್ ಸಿಗ್ತಾ ಇತ್ತು, ಮಿಸ್ ನಿಟ್ಟೆ ಆಗಿತ್ತು. ಆಮೇಲೆ ಪಬ್ಲಿಕ್ TV ಬಂದಾದಮೇಲೆ ನಾನು ಕಾಲೇಜ್ದು ಶೋನ ಹೋಸ್ಟ್ ಮಾಡ್ತಾಯಿದ್ದೆ. ಸೊ ದೇ ಸ್ವಾಮಿ ಓಕೆ ಹುಡುಗಿ ಚೆನ್ನಾಗಿ ಹೋಸ್ಟ್ ಮಾಡ್ತಾಳೆ. ಅಲ್ಲಿ ಇದು ಬರ್ತಿತ್ತು, ಏನಂತಾರೆ ಫಸ್ಟ್ ಗೇರ್ ಶೋ ಅಂತ. ಅಂದರೆ ಇಟ್ಸ್ ಅಬೌಟ್ ಜಸ್ಟ್ ಕಾರ್ಸ್ ಆ್ಯಂಡ್ ಬೈಕ್ಸ್. ಕಾರ್ಸ್ ಬಗ್ಗೆ ನೀವು ಮಾತಾಡಬೇಕು ಆ ಥರ. ಸೊ ಅವ್ರು ಹೇಳಿದ್ರು, ಬಂದು ನೀವು ನಮಗೆ ಯಾಕೆ ಒಂದು ಆಡಿಷನ್ ಕೊಡಬಾರ್ದು ಅಂತ. ಸೊ ಫಾರ್ಚುನೇಟ್ಲಿ ನಾನು ಆಡಿಷನ್ ಕೊಡೋಕ್ಕೆ ಮಮ್ಮಿನ ಕರ್ಕೊಂಡು ಹೋದೆ. ಬಟ್ ನಾನು ಈ ಥರ ಮಾತಾಡ್ತಿರೋದು ನೋಡಿ ಶೋನೇ ಡೈರೆಕ್ಟಾಗಿ ಕೊಟ್ಬಿಟ್ರು ನನಗೆ. ಓಕೆ, ಒಂದು ಶೋ ನೀವು ಮಾಡಿ ಅಂತ ಹೇಳಿಬಿಟ್ಟು. ಸೊ ಆ ಶೋ ಮಾಡಾದ್ಮೇಲೆ ತುಂಬ ಎಲ್ರಿಗೂ ಇಷ್ಟ ಆಯಿತು. ಐ ಥಿಂಕ್ ಆ ಶೋ ತುಂಬ ಚೆನ್ನಾಗಿ ಬಂತು. ಅದು ಒಂದು 4 episodes ಮಾಡಿದೆ. ಯೂಶಲಿ ಕಾರ್ ಕ್ರೇಜ್. ಹೌದು ಹಾಂ. ಸೊ ಆಬ್ವಿಯಸ್ಲಿ ಆ ಶೋ ಎಲ್ಲರಿಗೂ ಹತ್ರ ಆಗಿರುತ್ತೆ. ಆಮೇಲೆ ಮೋಸ್ಟ್ಲಿ ಆ ಶೋ ನೋಡಾದ್ಮೇಲೆ ಕಾಂಚೀವರಮ್ಸ್ ಮತ್ತು ಸ್ಪರ್ಶ್ ಆ್ಯಂಡ್ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಈ 3 ಜನ ನನಗೆ ಅಪ್ರೋಚ್ ಮಾಡಿದ್ರು. ಅಂದರೆ ಬ್ಯಾಕ್ ಟು ಬ್ಯಾಕ್. ಮೇ ಬಿ ದಟ್ ವಾಸ್ ಮೈ ವೇಟೇಜ್. ಅಂದರೆ ಫೇಸ್ ಆ್ಯಂಗಲಿಕ್ ಅಂತ ಹೇಳ್ತಾರೆ ಮಾಡಲಿಂಗಲ್ಲಿ. ಅಂದರೆ ನೀವು ಫೇಸ್ ತುಂಬ ಶಾರ್ಪ್ ಆಗಿರಬೇಕು. ಆ ಥರ ಇದ್ದಾಗ ಫೋಟೋಶೂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಟ್ಸ್ ವಾಟ್ ದೇ ಸೇ, ಐ ಡೋಂಟ್ ನೋ. ಆಮೇಲೆ ಅದೆಲ್ಲ ಕಡೆ ಹೋರ್ಡಿಂಗ್ಸ್ ಬಂತು. ಸೊ ಪಬ್ಲಿಕ್ TV ಆದಮೇಲೆ ಈ ಆ್ಯಡ್ಸ್ ನಿಮ್ಗೊಂದು ದೊಡ್ಡ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು, ನಿಮ್ಮ ಒಂದು ಕೆರಿಯರ್ಗೆ ಬ್ರೇಕ್ ಥ್ರೂ. ಸೊ ಆದಮೇಲೆ ಏನಾಯಿತು ಆ್ಯಡ್ಸ್ ಆದಮೇಲೆ? ನಾನೇನು ಅದು ಪೂರ್ತಿ ಶುಗರ್ ಕೋಟ್ ಥರ ನನ್ನ ಲೈಫ್ ಇತ್ತು ಅಂತ ಹೇಳೋಕ್ಕಾಗಲ್ಲ. ಒಂದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೇಳ್ತಿದ್ದು ಒಂದೇ, ನಿನಗೆ ಯಾಕೆ ಇದೆಲ್ಲ ಬೇಕು. ನನಗೆ ಬಾಸ್ಟನ್ ಅಂದರೆ ಅಮೆರಿಕಾ. ಸೊ ಬಾಸ್ಟನಲ್ಲಿ ಒನ್ ಆಫ್ ದಿ ಸಿಸ್ಕೋ ಕಂಪ್ಯೂಟರ್ ಕ್ಲಬ್ ಹೌಸ್ ಅಂತ ಹೇಳ್ತಾರೆ. ಅದರಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ನನಗೆ ನೋಡ್ಕೊಳ್ಳೋಕ್ಕೆ ಆಪರ್ಚುನಿಟಿ ಬಂದಿತ್ತು. ಸೊ ಅವಾಗಲೇ ದೇ ಆಫರ್ಡ್ ಮೀ ಪರ್ ಮಂತ್ 5 lakhs ಪ್ಯಾಕೇಜ್. ಸೊ ಬಿಕಾಸ್ ಆಫ್ ಯುವರ್ ಎಜುಕೇಷನ್? ಬಿಕಾಸ್ ಆಫ್ ಮೈ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಮತ್ತು ನಾನು ಆಲ್ರೆಡಿ ಅಲ್ಲಿ ಹೋಗಿ ಬಂದಿದ್ದೆ. ಸೊ ಎಲ್ಲ ನೋನ್ ಫೇಸ್ ಇದ್ದಿದ್ದರಿಂದ ನನ್ನ ಮಕ್ಕಳ ಹತ್ರ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಅಂದರೆ ಇವನ್ ಇಫ್ ಇಟ್ ಇಸ್ 3000 ಕ್ರೌಡ್ ಐ ಕ್ಯಾನ್ ಹ್ಯಾಂಡಲ್. ಸೊ ಅದಕ್ಕೆ ಅವರು ದೇ ವಾಂಟೆಡ್ ಮೀ ಟು ಟೇಕ್ ಕೇರ್ ಆಫ್ ಇಟ್. ಅದನ್ನು ನಾನು ಬಿಟ್ಟೆ ಅಂತ ಏನು ಹೇಳ್ತಾರೆ, ಹೋಲ್ಡಲ್ಲಿಟ್ಟೆ. ಅದು ನಮ್ಮ ಅಮ್ಮಗೆ ಇಷ್ಟ ಆಗಿಲ್ಲ. ಇನಿಷಿಯಲಿ ಯಾವುದೇ ಅಮ್ಮಂದಿರು, ನಿಮ್ಮಮ್ಮ ಆಗಲಿ ನಮ್ಮಮ್ಮ ಆಗಲಿ ನಿಮ್ಮ ಪೇರೆಂಟ್ಸ್ ಆಗಲಿ ಎಲ್ಲರೂ ಹೆಣ್ಮಕ್ಳಿಗೆ ಹೇಳೋದೊಂದೇ, ಏನಮ್ಮ ಚೆನ್ನಾಗಿ ಸೆಟ್ಲ್ ಆಗೋ, ಮದುವೆ ಆಗೋ, ಮಕ್ಕಳು ಮಾಡ್ಕೊ ಆರಾಮಾಗಿ. ಸೊ ನನಗದು ಇಷ್ಟ ಇರಲಿಲ್ಲ. ನನಗೆ ಏನು ಬೇಕು ಅಂತ ನನಗೆ ಗೊತ್ತಿತ್ತು. ಆದರೂ ಮುಂದೆ ದಾರಿ ಯಾವ ಥರ ಅಂತ ಗೊತ್ತಿರಲಿಲ್ಲ. ಗಾಡ್ ಫಾದರ್ ಇಲ್ಲ, ಆಮೇಲೆ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನೇ ಫಸ್ಟು. ಆದರೆ ಒಂದು ಮಾತ್ರ
ಐ ಶುಡ್ ನಾಟ್ ಗಿವ್ ಅಪ್ ಅನ್ನೋದೇ ಇತ್ತು. ಏನಾಗುತ್ತೆ ಅಂತಂದರೆ ನಾನು ಬಂದಿದ್ದೀನಿ, ಇಲ್ಲಿ ಒಂದು 3 ಶೋ ಮಾಡಿರ್ತೀನಿ, 3 ಹೋರ್ಡಿಂಗ್ಸ್ ಮಾಡಿರ್ತೀನಿ, ಈಗ ವಾಪಸ್ ಹೋದ್ರೆ ನನ್ನ ಫ್ರೆಂಡ್ಸ್ ನನ್ನ ಹೆಂಗೆ ಆಡ್ಕೋಬೋದು. ಎಕ್ಸಾಕ್ಟ್ಲಿ, ಸ್ಟಾಪ್ ಆದ ಅಷ್ಟೇ ಇವ್ರ. ಹೌದು, ನಾವು ಹೇಳ್ತೀವಿ ಗೊತ್ತಾ, ನಾವು ಆಡ್ಕೊಳ್ಳೋರು ಮುಂದೆನೇ ನಾವು ಜಯಿಸ್ಬೇಕೇ ಹೊರತು ನಾವು ವಾಪಸ್ ಗಿವ್ ಅಪ್ ಮಾಡಿಬಿಟ್ರೆ ಐ ಥಿಂಕ್ ಇನ್ನೂ ನಗಾಡ್ತಾರೆ ಅವರು. ಹೌದು, ಅವ್ರು ಹೇಳಿರೋದು ಪ್ರೂವ್ ಆಗುತ್ತೆ. ಹೌದು. ಸೊ ಅದಾದಮೇಲೆ ನಾನು ಮಾಡಿದೆ, ರಮೇಶ್ ದಿಮ್ಲಾ ಜೊತೆನೂ ಶೋಸ್ ಮಾಡಿದೆ, ಪ್ರಸಾದ್ ಬಿದ್ದಪ್ಪ ಹತ್ರ ಎಲ್ಲರ ಹತ್ರನೂ ನಾನು ಶೋಸ್ ಮಾಡಿದೆ. ಅಂದರೆ ಎಲ್ಲ ಟಾಪ್ ಶೋಸ್, ಫ್ಯಾಷನ್ ಶೋಸ್ ಮಾಡಿದ್ದು. ಈಗಿನ ಥರ ಇನ್ಸ್ಟಾ ಕೊಲ್ಯಾಬ್ ಆ ಥರ ಇಲ್ಲ. ಯಾಕಂದ್ರೆ ನಾವು ಇಟ್ ಹ್ಯಾಸ್ ಬಿಕಮ್ ರಿಯಲಿ ಈಸಿ. ಏನು ಗೊತ್ತಾ, ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಶೂಟ್ ಮಾಡಿದ್ರೆ ಮಾಡೆಲ್ ಅಂತ ಹೇಳ್ತಾರೆ, ಬಟ್ ಅವಾಗ ಎಷ್ಟು ಟಫ್ ಇತ್ತು ಅಂದರೆ, ಐ ಥಿಂಕ್ ಐ ಆಮ್ ಟಾಕಿಂಗ್ ಅಬೌಟ್ 5 years ಬ್ಯಾಕ್. ಮೋಸ್ಟ್ಲಿ ಅವ್ರು ಅಷ್ಟು ಡಿಸಿಪ್ಲಿನ್ ಕಲ್ತಿದ್ರೋದ್ರಿಂದ, ಅದು ಅಲ್ಲದೆ ನನ್ನ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಮತ್ತು ಥಿಯೇಟರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ ನನಗೆ ಗಿವ್ ಅಪ್ ಅನ್ನೋದು ಅಷ್ಟು ಬೇಗ ಮಾಡ್ತಿರ್ಲಿಲ್ಲ. ನಾನು ಏನಾಗುತ್ತೋ ಆಗಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೆನ್ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಲೈಕ್ 25 ಹೋರ್ಡಿಂಗ್ಸ್ ಮಾಡಿದೆ. 1.5 year ಆಯಿತು ನನಗೆ ಅಲ್ಲಿ ಮಾಡೋದಕ್ಕೆ. ನನ್ನ ಸ್ಟಾರ್ಟಿಂಗ್ ಸ್ಯಾಲ್ರಿ ನಾನು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಇಟ್ ವಾಸ್ 1500. ಸೊ ನಿಮ್ಮ ಫಸ್ಟ್ ಪೇಮೆಂಟ್ ಬಂದು 1500 ಪರ್ ಡೇ. ಸೊ ನಾವ್ ಇಟ್ ಈಸ್ ಡಿಫ್ರೆಂಟ್. ನನಗೆ ಇವಾಗ ಸೌತ್ ಇಂಡಿಯಾಲಿ ನನ್ಗೆ ಪರ್ ಡೇನೇ ದೆಲ್ ಚಾರ್ಜ್ ಮೀ 75 to 1 lakh ಮಾಡ್ತಾರೆ, ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗೆ. ಸೊ ಅದು ಎಷ್ಟು ಚೆನ್ನಾಗಿ ರಿವೀಲ್ ಮಾಡ್ತಿದ್ದೆ. ಇದೆಲ್ಲ ಇನ್ಸ್ಪಿರೇಷನು. ಪ್ರತಿಯೊಂದು ಹುಡುಗಿ ಇದನ್ನ ಸೂತ್ರ ತರ ತಗೋಬೇಕು. ನೆವರ್ ಗಿವ್ ಅಪ್. ಹುಡುಗಿನೇ ಆಗಿರ್ಬೋದು, ಆಮೇಲೆ ಎಲ್ರಿಗೂ ಅಷ್ಟೇ ಆಯ್ತಾ. ಯು ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ಯುವರ್ ಡೆಫಿನೆಟ್ಲಿ ನಿಜವಾಗ್ಲೂ ಗಿವ್ ಅಪ್ ಮಾಡಿಬಿಟ್ರೆ. ಅದಕ್ಕೆ ನಾನು ಎಷ್ಟೊಂದು ಜನಕ್ಕೆ ಹೇಳ್ತೀನಿ ಆಯ್ತಾ, ಒಬ್ಬೊಬ್ರು ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಸೂಸೈಡ್ ಮಾಡ್ಕೊಳ್ತಾರೆ, ಆಮೇಲೆ ಏನೇನೋ ಮಾಡ್ತಾರೆ ಆಯ್ತಾ. ನಿಮಗೆ ಫೇಸ್ ಆಯ್ತಾ, ಲೈಕ್ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಅಯ್ಯೋ ತುಂಬ. ಯಾಕಂದ್ರೆ ಮನೇಲಿ ಬಂದು ನಮ್ಮ ಅಮ್ಮ ಹತ್ರ ನಾನು ಹೇಳಕ್ಕಾಗ್ತಿರ್ಲಿಲ್ಲ, ಅಕ್ಕ ಹತ್ರ ಶೇರ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಕ್ಲೋಸ್ ಇರೋ ಪರ್ಸನ್ ಈ ಥರ ಶೇರ್ ಮಾಡ್ಕೊಂಡ್ರೆ ಒಂದೇ ಹೇಳೋದು, ನಿನಗೆ ಯಾಕೆ ಬೇಕು ಈ ಕಷ್ಟ, ನಿನಗೆ ಆಲ್ರೆಡಿ ಬಾಸ್ಟನಲ್ಲಿ ಕೆಲಸ ಇದೆ. ಆಬ್ವಿಯಸ್ಲಿ ನಾಳೆ ಆ ಪೊಸಿಷನ್ ಅಲ್ಲಿ ಲೈಕ್ ಅವ್ರು ಆಗ್ಲೇ ಬೇಡ, ನನ್ನ ಮಗಳಿಗೆ ಕಷ್ಟ ಬೇಡ, ಅವಳಿ ತರ ಡಿಸಿಷನ್ಸ್. ನಿಜವಾಗ್ಲೂ ಆ 1500 ನಾನು ನಿಜ ಹೇಳ್ತೀನಿ, 1500 ಪರ್ ಡೇ ಬರ್ತಿತ್ತು. ಆ್ಯಂಡ್ ಎಷ್ಟೊಂದು ಕಡೆ ನಾನು ಕೆಲಸ ಮಾಡಿದಾಗ ನಂಗೆ ಸ್ಯಾಲ್ರಿನೂ ಸಿಗ್ತಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೆ ಅಂದರೆ ಸುಮ್ಮನೆ ರೆಸ್ಟ್ ರೂಮ್ಗೆ ಹೋಗ್ತಿದ್ದೆ, ತುಂಬ ಹತ್ಬಿಡ್ತಾ ಇದ್ದೆ ನಾನು. ಅಂದರೆ ಯಾಕೆಂದ್ರೆ ನನಗೆ ಯಾಕಿದು ಬೇಕು ಅಂತ. ಬಟ್ ಇವನ್ ದೆನ್ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಅಂದ್ಕೊಳ್ತಿದ್ದೆ, ಇಲ್ಲ ನನಗೇನೋ ಅಚೀವ್ ಮಾಡ್ತೀನಿ ನಾನು, ಬಟ್ ಐ ನೀಡ್ ಟು ಬಿ ಸ್ಟ್ರಾಂಗ್ ಅಂತ. ಸೊ 1.5 year ಮಾಡಲಿಂಗಲ್ಲಿ ಸಖತ್ ಕಷ್ಟ ಬಿದ್ದಿದ್ದೀನಿ ನಾನು. ಕಷ್ಟ ಅಂತ ಅಂದರೆ ನಂದು ಹೈಟ್ 5'5" ಅಷ್ಟೇ. ಸೊ ಮಾಡಲಿಂಗಲ್ಲಿ 5'8" ಇರಬೇಕು ಹೈಟ್. ಆ್ಯಂಡ್ ತುಂಬ ಇನ್ಸಲ್ಟ್ ಮಾಡ್ತಾಯಿದ್ರು. ತುಂಬ ಇನ್ಸಲ್ಟ್ ಅಂತಂದರೆ ಯು ಆರ್ ನಾಟ್ ಫಿಟ್ ಫಾರ್ ದಿಸ್, ನೀನು ಹಿಂಗೆ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ನನ್ನ ಮನಸ್ಸಲ್ಲಿ ಇಟ್ಕೊಳ್ತಿದ್ದೆ. ಅವ್ರ ಹೆಸರುಗಳೆಲ್ಲ ಹೇಳಬಾರ್ದು, ದೇ ಆರ್ ಟಾಪ್ ಪೀಪಲ್. ಬಟ್ ಇವತ್ತು ನಾನು ಮಾಡಿರೋ ಬ್ರ್ಯಾಂಡ್ ಶೂಟ್ಸಲ್ಲಿ ಇವತ್ತಿಗೂ ನಾನು ಕೇಳ್ತಾರೆ ಅವರು. ನನ್ನ ಮೂವೀಸಲ್ಲಿ ಐ ಆಮ್ ನಾಟ್ ಅಟ್ ಆಲ್ ಬಿಗ್, ಐ ಅಗ್ರಿ ವಿತ್ ಇಟ್. ಬಟ್ ಮಾಡಲಿಂಗಲ್ಲಿ ನಾನು ಪೀಕ್ ಹೋಗ್ಬಿಟ್ಟಿದ್ದೀನಿ. ಸೊ ಎಷ್ಟೊಂದು ಕಡೆ ಸೌತ್ ಇಂಡಿಯಾ ಅಲ್ಲಿ ಶೂಟ್ಸ್ ಮಾಡಬೇಕು ಅಂದರೆ ಫಸ್ಟು ನೇಮ್ ಬರೋದೇ ನಂದು. ಅಂದರೆ ಮಣಪುರಂ ಆಗಿರ್ಬೋದು, ಕಲ್ಯಾಣ್ ಕೇಂದ್ರ ಆಗಿರ್ಬೋದು, ಆ್ಯಂಡ್ ರೀಸೆಂಟಾಗಿ ಗ್ಯಾಲಕ್ಸಿ ಅಂತ ಮಾಡಿದೆ ಅದಾಗಿರ್ಬೋದು. ಎಲ್ಲ ಕಡೆ ಓಕೆ ಚಂದನನ್ ಕ್ಯಾಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ಯಾರ್ಯಾರು ರಿಜೆಕ್ಟ್ ಮಾಡಿದ್ರು ಅವರೇ ಇವತ್ತು ನನ್ನನ್ನು ಫಸ್ಟು ಕ್ಯಾಸ್ಟ್ ಮಾಡೋದು. ನೀವು ಅವರಿಗೆಲ್ಲ ಆನ್ಸರ್ ಕೊಟ್ಬಿಟ್ಟಿದ್ದೀರಾ. ನಾನು ಯಾವಾಗಲೂ ಅಷ್ಟೇ, ಏನು ಗೊತ್ತಾ, ನಾನು ಬೈಯಕ್ಕೆ ಹೋಗಲ್ಲ, ಜಗಳ ಆಡೋಕ್ಕೆ ಹೋಗಲ್ಲ. ನಿಮಗೆ ನಾರ್ಮಲ್ ಲೈಫಲ್ಲೂ ಆಗಿರ್ಬೋದು, ಮೀಡಿಯಾ ಲೈಫಲ್ಲಿ ಆಗಿರ್ಬೋದು, ಎಲ್ಲರೂ ಕಷ್ಟ ಇದೆ ಆಯಿತಾ, ಯಾರಿಗೂ ಕಷ್ಟ ಇಲ್ಲ ಅನ್ನೋದಿಲ್ಲ. ಯಾರಿಗೂ ನೀವು ರಿಯಾಕ್ಟ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಸಕ್ಸಸ್ ಏನಿದೆ ಅದನ್ನು ಅಚೀವ್ಮೆಂಟ್ಸಲ್ಲೇ ತೋರಿಸ್ಬೇಕು ಅವ್ರಿಗೆ. ಅದು ಅವ್ರಿಗೆ ಟೈಟ್ ಸ್ಲ್ಯಾಪ್. ಆ್ಯಂಡ್ ಎಷ್ಟೇ ಕಷ್ಟ ಬಂದ್ರೂ ನಗಾಡ್ತಾನೆ ಪೋಸ್ಟ್ ಹಾಕಬೇಕು. ಓಕೆ, ಐ ಮೀನ್ ಏನೋ ಓರಿಯನ್ ಮಾಲ್, ಐ ಆಮ್ ಹ್ಯಾವಿಂಗ್ ಫನ್, ಐ ಆಮ್ ಔಟ್ ವಿತ್ ಮೈ ಫ್ರೆಂಡ್ಸ್ ಅಂತ. ಬಟ್ ನೀವು ಚೆನ್ನಾಗಿದ್ರೆ ಎಲ್ಲ ಥಿಂಗ್ಸ್ ನಿಮಗೆ ಬರತ್ತೆ. ನಿಮ್ಮ ಸೋಲ್ ಬಯಸೋರ್ ಮುಂದೆ ನೀವು ಬಿದ್ರಿ ಅಂತ ಗೊತ್ತಾದ್ರೆ ದಟ್ ವಿಲ್ ಬಿ ದೇರ್ ಅಚೀವ್ಮೆಂಟ್, ಅವ್ರ ಸಕ್ಸಸ್. ಓಕೆ, ನನ್ಗೆ ಗೊತ್ತಿತ್ತಲ್ಲ, ನಾನು ಹೇಳಿದ್ನಲ್ಲ ಹಿಂಗೆ ಆಗತ್ತೆ, ಇವಳ್ದಿಷ್ಟೇ. ಸೊ ನೀವು ನಿಂತಾಗ ಅವ್ರಿಗೆ ಆನ್ಸರ್ ಸಿಗತ್ತೆ. ಆಮೇಲೆ ಮಾಡಲಿಂಗ್ ಮಾಡ್ಬೇಕಾದ್ರೂ ನನಗೆ ಬೋರ್ ಆಗುತ್ತೆ. ಅಯ್ಯೋ ಏನಿದು ಒಂದೇ ಶೂಟು, ಐ ನೀಡ್ ಟು ಡೂ ಸಮಥಿಂಗ್. ನಾನು ಅದೇ ಕೇಳೋಣ ಅನ್ಕೊಂಡೆ, ಮಾಡಲಿಂಗ್ ಮಾಡ್ತಿರ್ತೀರಾ. ಸೊ ಅದಾದ್ಮೇಲೆ ಏನು? ಐ ಥಿಂಕ್ ಮೈ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಮೋಸ್ಟ್ಲಿ ದೇವ್ರು ನನ್ನ ಕೇಳಿಸ್ಕೊಳ್ತು ಅನ್ಸುತ್ತೆ. ನಿನ್ನ ಚಂದನ, ನೀನು ಈ ಥರ ಮಾಡಬೇಕು, ನಿನಗೆ ನಾನು ಓಕೆ ಫೈನಲ್ ಆಗಿ ಏನೋ ಕೊಡ್ತೀನಿ ಅಂತ. ಒಂದು ಕಡೆ ಚಾನಲಲ್ಲಿ ನನಗೆ ಒಂದು ದೊಡ್ಡ ಶೋನ ಹೋಸ್ಟ್ ಮಾಡೋಷ್ಟು ಬಂದಿತ್ತು. ಅಂದರೆ ಉದಯ ಟಿವಿಲಿ ಬಿಂದಾಸ್ ಚಾಲೆಂಜ್ ಅಂತ ಹೇಳಿಬಿಟ್ಟು ನಾನು ಕ್ವಿಸ್ ಪ್ರೋಗ್ರಾಮ್ ಥರ ಹೋಸ್ಟ್ ಮಾಡ್ತಿದ್ದೆ. ಇವಾಗಲೂ ಧಾರವಾಡ, ಹುಬ್ಳಿ, ಮಂಗಳೂರು ಕಡೆ ಹೋದರೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅವ್ರು ಮರೆಯೋದೇ ಇಲ್ಲ. ಅಂದರೆ ಈ ಥರ ಪಟಪಟ ಅಂತ ಮಾತಾಡ್ತಿರೋದ್ರಿಂದ ಅದು 100 ಎಪಿಸೋಡ್ ಆಗಿತ್ತು. ಇನ್ನೊಂದು ಕಡೆ ಹಳ್ಳಿಯಿಂದ ಪ್ಯಾಟೆಗೆ ಬಂದ ಸೀಸನ್ 2ಗೆ ಆಡಿಷನ್. ದಟ್ ಇಸ್ ಅ ಬಿಗ್ ಬ್ರೇಕ್ ಥ್ರೂ. ಸೊ ಆ ರಿಯಾಲಿಟಿ ಶೋ ಹೇಗೆ ಬಂತು ನಿಮಗೆ? ಲೈಕ್ ಆಡಿಷನ್ಸ್ ಹೇಗೆ ಅಂತ ಅಂದರೆ ಅವರೆಲ್ಲ ನನ್ನ ಮಾಡಲಿಂಗ್ ಇದು ನೋಡಿದ್ರು, ಒಂದು ಮಾಡಲಿಂಗ್ ಕ್ಯಾಟಗರಿಯಿಂದ ಕರಿಬೇಕು ಅಂತ ಹೇಳ್ಬಿಟ್ಟು. ಸೊ ಕರೆದ್ರು ಅವತ್ತು ಆಡಿಷನ್ಗೆ. ಸೊ ಆಡಿಷನ್ಗಿದ್ದಾಗ ಅವ್ರು ನನಗೆ ಕೇಳಿದ ಒಂದೇ ಪ್ರಶ್ನೆ, ನೀವು
ಹಳ್ಳಿ ಹುಡುಗನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ನಾನು ತುಂಬ ಸ್ಟ್ರಾಂಗಾಗಿ ಉತ್ತರ ಕೊಟ್ಟೆ ಅವ್ರಿಗೆ. ಸೊ ಅದು ಅವ್ರಿಗೆ ಸಖತ್ ಇಷ್ಟ ಆಯಿತು. ಅವತ್ತು ಕಾಲ್ ಬರಲಿಲ್ಲ, ನೆಕ್ಸ್ಟ್ ಡೇನೂ ಕಾಲ್ ಬರಲಿಲ್ಲ. ನಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಐ ಥಿಂಕ್ ಓಕೆ ನನಗಿಲ್ಲ. ಏನಿತ್ತು ನಿಮ್ಮ ಆನ್ಸರ್ ಅವ್ರಿಗೆ? ನಾನು ಅವ್ರಿಗೆ ಹೇಳಿದೆ, ಪ್ರತಿಯೊಬ್ಬರೂ ಫೇಲ್ಯೂರ್ಸ್ ಹೋಗ್ತಾರೆ. ಆ್ಯಂಡ್ ಐ ಥಿಂಕ್ ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ನಾನು ಜಾಸ್ತಿ ಹೇಳಿ ನಿಮಗೆ ನಾನು ಬೆಟ್ಟ ಎತ್ತುತ್ತೀನಿ ಇಲ್ಲ ಅಂತಂದರೆ ಸಮುದ್ರದಲ್ಲಿ ಬೀಳ್ತೀನಿ ಅಂತ ನಿಮಗೆ ಫ್ಯಾನ್ಸಿ ಉತ್ತರ ಕೊಡಲ್ಲ. ನನ್ನ ನೀವು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಐ ಆಮ್ ದ ಬೆಸ್ಟ್ ಆ್ಯಂಡ್ ಐ ವಿಲ್ ಪ್ರೂವ್ ಇಟ್ ಅಂತ ಹೇಳಿದೆ. ಆಮೇಲೆ ಅವರು ಅಲ್ಲೊಬ್ಬರು ಇದಿತ್ತು, ಏನಪ್ಪ ತುಂಬ ಒಂದು 80 kg ಇದ್ರು ಅವರು. ಅವ್ರನ್ನ ಲಿಫ್ಟ್ ಮಾಡಿ ಅಂತ ಅಂದರು. ನಾನು ಲಿಫ್ಟ್ ಮಾಡಿದೆ ಅವ್ರನ್ನ. ಅಲ್ಲಿ ಲಿಫ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಹೆವಿ ಚೇರ್ ಇತ್ತು, ಆ ಚೇರ್ ತೊಗೊಂಡು ಸ್ಕ್ವಾಟ್ಸ್ ಮಾಡಿ ಅಂತ ಅಂದರು. ಸೊ ಈಗ ಹೇಗಾಗಿದೆ ಅಂದರೆ ರಿಯಾಲಿಟಿ ಶೋಗೆ ಹೋಗ್ಬೇಕಂದ್ರೆ ಬಿಡಪ್ಪ ಇವರು ಲೈಕ್ ಇನ್ಫ್ಲುಯೆನ್ಸ್ ಇದೆ, ರೆಫರೆನ್ಸ್ ಮೇಲೆ ಬಂದಿರ್ತಾರೆ. ಸೊ ಒಳಗೆ ನಡೆದೋಗಿರುತ್ತೆ ಸೆಲೆಕ್ಷನ್ ಎಲ್ಲ. ಸೊ ಆಡಿಷನ್ಸ್ ಸುಮ್ಮನೆ ಫೇಕು. ಸೊ ಇದಕ್ಕೆಲ್ಲ ಏನು ಹೇಳ್ತೀರಾ? ಇಲ್ಲ ಖಂಡಿತ ಆಡಿಷನ್ಸ್ ಫೇಕ್ ಅಲ್ಲ. ಆಡಿಷನ್ಸ್ ಮಾಡಲೇಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ನಾವು 5 ಜನ ಇದ್ದೀವಿ ಆಯಿತಾ. 5 ಜನ ಇರಬೇಕಾದ್ರೆ ನೀವೇ ಬೆಸ್ಟ್ ಅಂತ ಹೆಂಗೆ ತಿಳ್ಕೊಬೇಕು? ಜೆನ್ಯೂನ್ ಆಗಿ ಆಡಿಷನ್ಸ್ ಮಾಡೋರು ಇದ್ದಾರೆ, ಆಡಿಷನ್ಸ್ ಮಾಡಿ ನಿಮಗೆ ಅವಮಾನ ಮಾಡಿ ಕಳಿಸೋರು ಇದ್ದಾರೆ. ಎರಡೂ ನಾನು ಫೇಸ್ ಮಾಡಿದ್ದೀನಿ. ಸೊ ಇವಾಗ ಯಾರಾದರೂ ನನಗೆ ಆಡಿಷನ್ಸ್ ಕರೀತಾರೆ ಅಂತ ಅಂದರೆ ನಾನು ಫಸ್ಟೇ ಹೇಳ್ತೀನಿ, ಸರ್ ನಾನು ಆಡಿಷನ್ ಬರಲ್ಲ ಅಂತ. ಯಾಕೆಂದರೆ ನಾನು ತುಂಬ ಕಡೆ ಆಡಿಷನ್ಸ್ ಹೋದಾಗ ಏನು ಮಾಡ್ತಾರೆ ಅಂತಂದರೆ ಆಡಿಷನ್ಸ್ ತೊಗೊಳ್ತಾರೆ, ವೆಯ್ಟ್ ಮಾಡಿಸ್ತಾರೆ, ದಟ್ ಈಸ್ ಓಕೆ. ಅದಾದಮೇಲೆ ನಿಮ್ಗೆ ಆನ್ಸರ್ ಮಾಡಲ್ಲ. ಇನ್ನೊಂದು ಹೇಳ್ತಾರೆ, ಓ ನೀವು ಐ ಡೋಂಟ್ ಥಿಂಕ್ ಯು ಆರ್ ಫಿಟ್ ಟು ಬಿ ಹೀರೋಯಿನ್ ಆರ್ ಐ ಡೋಂಟ್ ಥಿಂಕ್ ಯು ಆರ್ ಫಿಟ್ ಟು ಬಿ ಇನ್ ದಿಸ್ ರೋಲ್. ನಿಮಗೆ ಆ ವೇಟ್ ಮಾಡೋ ಪೀರಿಯಡ್ ಅಲ್ಲಿ ಬೇರೆ ಅಷ್ಟು ಪ್ರಾಜೆಕ್ಟ್ಸ್ ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಲೈಕ್ ಇಲ್ಲ ಇದೊಂದು ಆಡಿಷನ್ ಕೊಟ್ಟಿದ್ದೀನಿ, ಅಕಸ್ಮಾತ್ ಇಲ್ಲಿ ಸೆಲೆಕ್ಟ್ ಆದ್ರೆ ಸೊ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆ ತರ ಆಗುತ್ತೆ. ಸೊ ವೇಟ್ ಮಾಡೋಣ ಇನ್ನೊಂದು ಸ್ವಲ್ಪ ದಿನ. ಸೊ ಬೇರೆ ಚಾನ್ಸ್ ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಖಂಡಿತ. ಯಾವಾಗಲೂ ಇವಾಗ ನ್ಯೂ ಕಮರ್ ಮಾಡಲಿಂಗು ರಿಯಾಲಿಟಿ ಶೋ ಅಂತ ಹೇಳ್ತಾರಲ್ಲ, ಇವಾಗ ನೀವಿಲ್ಲಿ ಕೂತಿದ್ದೀರಾ, ಇವಾಗ ನಾವು ಇಷ್ಟು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಸಿನಿಮೋಟೋಗ್ರಾಫರ್ ಇರಬೇಕು, ಡೈರೆಕ್ಟರ್ ಇರಬೇಕು. ಯಾರಿಗೂ ಒಂದು ಚಾನ್ಸ್ ಕೊಟ್ಟಿಲ್ಲ ಅಂತಂದರೆ ನಾವಿಲ್ಲಿ ಹೆಂಗೆ ಬರ್ತೀವಿ? ಎಕ್ಸಾಕ್ಟ್ಲಿ. ನ್ಯೂ ಕಮರ್ಸ್ ಆದರೂ ಯಾರೇ ಒಂದು ಬಿಗಿನರ್ಸ್ ಆಗಿರ್ಬೋದು, ಯಾರೇ ಒಂದು ಓಕೆ ಎಕ್ಸಾಂಪಲ್ ಇವಾಗ ನಾವು ಶಂಕರ್ ನಾಗ್ ಸರ್ ನನ್ನ ದೊಡ್ಡ ಫ್ಯಾನ್ ಆಯಿತಾ, ಅರುಂಧತಿ ನಾಗ್ ಮೇಡಮ್ದು ದೊಡ್ಡ ಫ್ಯಾನ್ ನಾನು. ಅವತ್ತು ಆ ಪೊಸಿಷನ್ಗೆ ಬರಬೇಕು ಅಂತಂದರೆ ಅವ್ರನ್ನ ನಂಬಿಟ್ಟು ಚಾನ್ಸ್ ಕೊಟ್ಟಿಲ್ಲ ಅಂದರೆ ಹೆಂಗೆ ನಾವು ರೆಕಗ್ನೈಸ್ ಮಾಡ್ತಾ ಇದ್ವಿ. ಸೊ ಎವ್ರಿ ನ್ಯೂ ಕಮರ್ ಈಸ್ ಸಮ್ವೇರ್ ಗೋನ ಬಿ ಹಿಸ್ಟ್ರಿ, ಹೀಸ್ ಗೋನ ಡೂ ಹಿಸ್ಟ್ರಿ. ಸೊ ಚಾನ್ಸ್ ಕೊಡಿ, ನಂಬಿ ಅನ್ನೋದೇ ನಾನು ಹೇಳೋದು. ಸೊ ಅವ್ರನ್ನು ಎಂಕರೇಜ್ ಮಾಡಿ ಒಂದು ಚಾನ್ಸ್ ಕೊಟ್ಟು ನೋಡಿ. ರಿಯಾಲಿಟಿ ಶೋಗೆ ಹೋದ್ರಿ, ಅಲ್ಲಿ ಹೋಗೋದೇ ಒಂದು ಚಾಲೆಂಜ್. ಫಸ್ಟ್ ಆಫ್ ಆಲ್ ಎಷ್ಟೋ ಲ್ಯಾಕ್ಸ್ ಆಡಿಷನ್ಸ್ ಆಲ್ಮೋಸ್ಟ್ 3000 ಇತ್ತು ಅನ್ಕೊಳ್ತೀನಿ. ಹೌದು, 3000 ಅಲ್ಲಿ ಟಾಪ್ ಆಗಿ ಸೆಲೆಕ್ಟ್ ಆದ್ರಿ. ಅದರಲ್ಲಿ ಎಲ್ಲ ಮೀರಿ ಅಪ್ಸ್ ಅಂಡ್ ಡೌನ್ಸು ಕಷ್ಟ. ಸೊ ಬೆಂಗಳೂರಲ್ಲಿ ಮಾಡ್ಲಿಂಗ್ ಮಾಡಿಕೊಂಡು ಹೈಫೈ ಲೈಫ್ ನೋಡಿಕೊಂಡು ಅಲ್ಲಿ ಒಂಥರ ಹೊಸಬ್ರು ಸ್ಟ್ರೇಂಜರ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ನೀವು ವಿನ್ನರ್ ಆಗಿ ನಿಲ್ಲುವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲೂ ಕೂಡ ಏನಂತಾರೆ, ಇದೊಂಥರ ಒನ್ ಮ್ಯಾನ್ ಸೋಲ್ಜರ್ ಅಂತ ಹೇಳ್ಬೋದು. ಪ್ರತಿಯೊಂದು ನಾನು ಮೋಸ್ಟ್ಲಿ ನಾನು ಕಷ್ಟ ಬಿದ್ದಿರೋದ್ರಲ್ಲಿ ನಾನು ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಬಿಕಾಸ್ ನಾನು ಯಾವತ್ತೂ ಯಾರ ಹತ್ರನೂ ಕಷ್ಟ ಹೇಳ್ಕೊಳ್ಳಲ್ಲ. ನನ್ನ ಕಷ್ಟ ಬಿದ್ದಿರೋದ್ರಲ್ಲಿ ಐ ಥಿಂಕ್ ನಮ್ಮ ಮನೇಲಿ ಬರೀ 10% ಮಾತ್ರ ಗೊತ್ತಿರೋದು. ಇನ್ನು 90% ನಾನು ಯಾರಿಗೂ ಹೇಳಿಲ್ಲ. ಯಾಕಂದರೆ ರಿಯಾಲಿಟಿ ಶೋ ದಿನ ಲಾಂಚಿಂಗ್ ಟೈಮಲ್ಲೂ ನಮ್ಮಮ್ಮ ನಂಗೆ ಸಪೋರ್ಟ್ ಮಾಡಿಲ್ಲ. ಯಾಕೆ ಕಷ್ಟದ ಅಲ್ಲೆಲ್ಲ ಕಂಟೆಸ್ಟೆಂಟ್ಸ್ನ ನೋಡಿಬಿಟ್ಟು ನಾನು ಸೈಲೆಂಟಾಗಿ ಹಿಂಗೆ ಕೂತಿದ್ದೆ. ಎಲ್ಲ ಕಂಟೆಸ್ಟೆಂಟ್ ನೋಡ್ಬಿಟ್ಟು ಅವರೆಲ್ಲರೂ ಅಷ್ಟು ಮಾತಾಡ್ತಾರೆ, ನೀನು ಸೈಲೆಂಟಾಗಿ ಕೂತಿದ್ಯಾ, ಇವ್ರ ಹತ್ರ ನೀನೇನು ಮಾಡೋಕ್ಕಾಗಲ್ಲ, ಸಮುದ್ರದಲ್ಲಿ ಮೀನಾಗಿ ಹೋಗ್ತೀಯಾ. ಆಮೇಲೆ ನಮ್ಮಮ್ಮಂಗೆ ನಾನು ಹೇಳಿದೆ, ಅಮ್ಮ ಯಾವತ್ತೂ ಏನಂತಾರೆ ಅದು ಐ ಡೋಂಟ್ ನೋ, ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಎಂಟಿ ವೆಸಲ್ ಥರ ಎಲ್ಲರೂ ಮಾತಾಡ್ಕೊಂಡ್ಲಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ನಿನ್ನನ್ನು ನಾನು ಫಿನಾಲೆ ದಿನ ಮೀಟ್ ಮಾಡ್ತೀನಿ. ಲೈಕ್ ಫಿನಾಲಲ್ಲಿ ಆ ಒಂದು ಅವಾರ್ಡ್ ಅಮ್ಮಗೆ ಡೆಡಿಕೇಟ್ ಮಾಡಿ ಸೊ ನಿಮ್ಮ ಆನ್ಸರ್ ಹಂಗೆ ಅಷ್ಟೇ ದ ಬೆಸ್ಟ್ ವೇ ಹೌ ಯು ಆರ್ ಆನ್ಸರಿಂಗ್ ಟು ದ ಪೀಪಲ್. ಆಸಮ್. ಹಾಗೆ ನಿಮ್ಮ ಫಸ್ಟ್ ಪ್ರಾಜೆಕ್ಟು ಮಲಯಾಳಮಲ್ಲಿ ಶುರು ಆಯಿತು ಅಂತ ಕೇಳ್ಪಟ್ಟೆ. ಸೊ ಫಸ್ಟ್ ಮೂವಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು, ಅಲ್ಲಿ ಹೇಗೆ ಸೆಲೆಕ್ಷನ್ ಆಯಿತು? ಅದಾದ್ಮೇಲೆ ಸ್ಯಾಂಡಲ್ವುಡ್ ನಲ್ಲಿ ಮುಂದುವರೆದ ಅಧ್ಯಾಯ ಆದಿತ್ಯ ಸರ್ದು. ಸೊ ರನ್ನಿಂಗ್ ಸಕ್ಸಸ್ಫುಲಿ. ಸೊ ಈ ಜರ್ನಿ ಹೇಗಿತ್ತು, ಸಿನಿಮಾ ಪಯಣ? ಇಟ್ಸ್ ವೆರಿ ಸಿಂಪಲ್. ಮಾಡಲಿಂಗ್ ಎಲ್ಲ ಆದಾದಮೇಲೆ, ರಿಯಾಲಿಟಿ ಶೋಸ್ ಆದಾದಮೇಲೆ, ಯಾಕಂದರೆ ರಿಯಾಲಿಟಿ ಶೋಸ್ ನಾನು ಐ ಥಿಂಕ್ 3 ಮಾಡಿದ್ದೀನಿ ಅಂದ್ಕೊಳ್ತೀನಿ, 3 ಅಲ್ಲ 2.
ರಿಯಾಲಿಟಿ ಶೋಸ್ ಜಾಸ್ತಿ ಮಾಡಿದ್ದೀನಿ. ಹಳ್ಳಿಯದ ಪ್ಯಾಟೆಗೆ ಬಂದಾದಮೇಲೆ ಡ್ಯಾನ್ಸ್ ಮಾಡಿದೆ. ಅದಾದಮೇಲೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಫಾಲೋಡ್ ಬೈ. ಆಮೇಲೆ ಇಂಟರ್ನ್ಯಾಷನಲಿ ಅಚೀವ್ಮೆಂಟ್ಸ್ ಅಂದರೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಾದಮೇಲೆ ನನಗೆ ಮಲಯಾಳಮಲ್ಲಿ ಆಫರ್ ಬಂತು. ಅಂದರೆ ಸೋನಿ ಮ್ಯೂಸಿಕ್ಗೆ ಆಲ್ಬಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸೀರೀಸ್ ಮಾಡ್ತಾರೆ. ಈಗ ಹೆಂಗೆ ಪಾರ್ಟ್ 1 ಪಾರ್ಟ್ 2 ಅಂತಿರುತ್ತೋ ಆ ಥರ ಅವ್ರದ್ದು 8 ಸೀರೀಸ್ ಇತ್ತು. ವೆಬ್ ಸೀರೀಸ್, ಆಲ್ಬಮ್ ಸೀರೀಸ್, ಮ್ಯೂಸಿಕ್ ಸೀರೀಸ್ ಅಂತ. ಸೊ 7th ನಾನು ಸೆಲೆಕ್ಟ್ ಆದೆ. 7th ಸೆಲೆಕ್ಟ್ ಆದಾಗ ಅವ್ರು ಬಂದು ಕೇಳಿದ್ರು ನಿಮ್ದು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ. ನಾನು ಫ್ರಾಂಕಾಗಿ ಹೇಳಿದೆ, ಸರ್ ನನ್ನ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ, ನಾನು ಮಾಡಲಿಂಗ್ ಮಾಡಿದ್ದೀನಿ, ರಿಯಾಲಿಟಿ ಶೋಸ್ ವಿನ್ ಆಗಿದ್ದೀನಿ ಅಂತ. ಇಲ್ಲೆಲ್ಲ ಆಡಿಷನ್ಸ್ ಕರೆದಾಗ ಏನು ಮಾಡ್ತಿದ್ರು ಅಂತಂದರೆ, ಚಂದನ ಮಾಡಲಿಂಗ್ ಮಾಡಿರೋರು, ರಿಯಾಲಿಟಿ ಶೋಸ್ ಮಾಡಿರೋರು, ಐ ಡೋಂಟ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಯು ಆರ್ ನಾಟ್ ಫಿಟ್ ಟು ಬಿ ಹೀರೋಯಿನ್, ಆ್ಯಕ್ಟಿಂಗ್ ಇಸ್ ಸಮಥಿಂಗ್ ಎಲ್ ಅಂತ ಹೇಳೋರು. ಬಟ್ ನಾನು ಅವ್ರಿಗೇನು ಆನ್ಸರ್ ಮಾಡ್ತಿರ್ಲಿಲ್ಲ. ಓಕೆ, ಒಂದು ಚಾನ್ಸ್ ಕೊಡಿ ಅಂತ ನಾನು ಕೇಳಿದ್ದೀನಿ 3-4 ಜನನ, ಬಟ್ ದೇ ಡಿಡ್ಂಟ್ ಆನ್ಸರ್. ಬಟ್ ನನಗೂ ಕೂಡ ಬೆಗ್ ಮಾಡೋದು, ಪ್ಲೀಸ್ ಮಾಡೋದು ನನಗೂ ಹ್ಯಾಬಿಟ್ ಇಲ್ಲ. ಸೊ ನಾನು ಸೈಲೆಂಟ್ ಆದೆ. ಅವಾಗ ನನಗೆ ಮಲಯಾಳಂ ಬಂತು. ಸೊ ಮಲಯಾಳಂ ಬಂದಾದ್ಮೇಲೆ ಅದು ತುಂಬ ಚೆನ್ನಾಗಿ ನೇಮ್ ಮಾಡ್ತು ಅಲ್ಲಿ. ಸೊ ಅದಾದಮೇಲೆ ನನಗೆ ಮುಂದುವರೆದ ಅಧ್ಯಾಯಲ್ಲಿ ಮಲಯಾಳಂ ನೋಡಿ ನನ್ನನ್ನು ಕರೆದಿದ್ದು ಬಾಲಚಂದ್ರಶೇಖರ್. ಸೊ ಅಲ್ಲಿ ಆಡಿಷನ್ಸ್ ಇತ್ತಾ ಏನಾದರೂ? ಮುಂದುವರೆದ ಅಧ್ಯಾಯದಲ್ಲಿ ಟು ಬಿ ಹಾನೆಸ್ಟ್ ನನ್ನನ್ನು ಅವರು ವಿಜಯನಗರ ಕಾಫಿ ಡೇಲಿ ಮೀಟ್ ಮಾಡಿದ್ರು ವಿತ್ ಹೋಲ್ ಟೀಮ್. ಅವ್ರು ಕೇಳಿದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ. ನಾನು ಅವ್ರಿಗೆ ಮಲಯಾಳಂ ಸೀರೀಸ್ನ ಕಳಿಸ್ದೆ. ಅವರು ಓಕೆ ನಮ್ದು ಈ ಥರ ರೋಲ್ ಇದೆ, ಅಂದರೆ ಕಂಪ್ಲೀಟ್ಲಿ ಇಸ್ ಒನ್ ಆಫ್ ದ ಪ್ಯಾರಲಲ್ ಲೀಡ್ ಅಂತ ಅವ್ರು ಕಂಪ್ಲೀಟ್ ಸ್ಟೋರಿನ ನನಗೆ ಹೇಳಿದ್ರು. ಆಮೇಲೆ ಮೀಟ್ ಮಾಡಿದ್ವಿ, ವಾಪಸ್ ಬಂದೆ ಮನೆಗೆ. ಕಾಲ್ ಬರಲಿಲ್ಲ ನನಗೆ, 3 days ಕಾಲ್ ಬರಲಿಲ್ಲ ನನಗೆ. ಆಮೇಲೆ ಅಂದ್ಕೊಂಡೆ ಮೇ ಬಿ ಇವ್ರದ್ದು ಎಲ್ಲರದು ಒಂದೇ ಥರ ಸ್ಟೋರಿ ಬಿಟ್ಬಿಡು ಬೇಡ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆದೆ. 4ನೇ ದಿನ ಕಾಲ್ ಬಂತು, ನೋಡಿ ನೀವು ನಮ್ಮ ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗಿದ್ದೀರಾ, ಫೋಟೋಶೂಟ್ ಮಾಡಬೇಕು, ಆದಿತ್ಯ ಸರು ಎಲ್ಲರೂ ನಾವು ಇರ್ತೀವಿ, ಸೊ ಇವತ್ತು ವರ್ಕ್ಶಾಪ್ ಮಾಡಬೇಕು ಬನ್ನಿ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಆ ಟೀಮ್ಗೂ ಲೈಕ್ ನೀವು ಮತ್ತೆ ಪ್ರೂವ್ ಮಾಡಿದ್ದೀರಾ ನಿಮ್ಮ ನ್ಯಾಚುರಲ್ ಆ್ಯಕ್ಟಿಂಗ್, ಲೈಕ್ ಯು ಆರ್ ಆಕ್ಟರ್ ಟು ಅಂತ. ಸೊ ಇದು ಹೇಗೆ ಅನಿಸ್ತಿದೆ? ಈಗ ಮೂವಿ ಚೆನ್ನಾಗಿ ಓಡ್ತಿದೆ, ಲೈಕ್ ಎಷ್ಟೊಂದು ಜನ ಅಚ್ಚರಿ ಡಾಕ್ಟರ್ ಚಂದನ ಈಗ ಅಚ್ಚರಿ ಆಗ್ಬಿಟ್ಟಿದ್ದಾರೆ. ಸೊ ಇದು ಹೇಗೆ, ಈ ಫೀಲ್ ಹೇಗಿದೆ, ಈ ಸಕ್ಸಸ್ ಫೀಲ್? ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಚೆನ್ನೈಯಿಂದ ಮಲಯಾಳಮಿಂದ ಎಲ್ಲರೂ ಬಂದಿದ್ರಲ್ಲ, ಅವರೆಲ್ಲರಿಗೂ ಕನ್ನಡ ಅರ್ಥ ಆಗಲ್ಲ. ಆದರೂ ಅದು ಅಷ್ಟು ಚೆನ್ನಾಗಿ ಸಿಂಕ್ರನೈಸೇಷನ್ ಆಗಿ ಅವ್ರಿಗೆ ಸ್ಟೋರಿ ಅರ್ಥ ಆಗಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಲೈನ್. ಆ್ಯಂಡ್ ತುಂಬ ಜನ ನೀವು ಹೇಳ್ದಂಗೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತಲೇ ಹೇಳಿದ್ದಾರೆ. ಐ ಮೀನ್ ಎಲ್ಲೂ ನಾನು ತುಂಬ ಓವರಾಗಿ ತೋರಿಸಿಲ್ಲ. ಆ್ಯಂಡ್ ಮೇಕಪ್ ಇಲ್ಲ ಅಲ್ಲಿ, ಮೇಕಪ್ ಇಲ್ಲ, ಫ್ರೀ ಹೇರ್ ಬಿಟ್ಟಿಲ್ಲ. ಸೊ ಇಟ್ ವಾಸ್ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್. ಅದನ್ನು ನೋಡಿ, ಅಂದರೆ ಮುಂದುವರೆದ ಅಧ್ಯಾಯನ ನೋಡಿ ಈಗ ನನಗೆ ಚಂದ್ರಮೋಹನ್ ಸರ್ ಜೊತೆ ಮಾಡ್ತಾ ಇದ್ದೀನಿ ವೆಲ್ಕಮ್ ನಂದಿನಿ ಅಂತ. ಆ್ಯಸ್ ಆಫ್ ನೌ ದಟ್ ಅನ್ಟೈಟಲ್ ಪ್ರಾಜೆಕ್ಟ್, ಬಟ್ ವೆಲ್ಕಮ್ ನಂದಿನಿ ಅಂತ ಅನ್ಕೊಂಡಿದ್ದಾರೆ. ಸೊ ಅಲ್ಲಿ ನಂದಿನಿಯಾಗಿ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫೋಟೋಶೂಟ್ಸ್ ನೋಡ್ತಿದ್ದೆ. ಸೊ ಫೋಟೋಶೂಟ್ಸ್ ಯೂಶಲಾಗಿ ಎಲ್ಲರೂ ಮಾಡ್ತಾರೆ, ಬಟ್ ವೆರಿ ಸ್ಪೆಷಲ್ ಅನಿಸಿದ್ದು ನಿಮ್ಮ ತಾಯಿ ಡಿಸೈನ್ ಮಾಡಿರುವಂಥ ಕಾಸ್ಟ್ಯೂಮ್ ಹಾಕಿ ನೀವು ಫೋಟೋಶೂಟ್ ಮಾಡಿಸಿದ್ರಿ. ಸೊ ಆ ಒಂದು ಫೀಲ್ ಹೇಗಿತ್ತು? ಎಲ್ಲೋ ಒಂದು ಕಡೆ ಈ ಫೀಲ್ಡ್ ಬೇಡ, ಹೋಗಬೇಡ, ನಿಂಗೆ ಯಾಕೆ ಬೇಕಿದ್ದು, ಹೋಗು US ಸೆಟ್ಲ್ ಆಗು, ಈ ಥರ ಎಲ್ಲ ಬರ್ತಿರುವಾಗ ಸೊ ಅಮ್ಮನೇ ಓಕೆ ಇವಳೆಲ್ಲೋ ಹೋಗಿ ಅಚೀವ್ ಮಾಡಿದಾಳೆ, ಈಗ ನಿಂತು ಬಿಟ್ಟಿದ್ದಾಳೆ, ಸೊ ಅವರೇ ಡಿಸೈನ್ ಮಾಡಿ ನಿಮಗೆ ಕಾಸ್ಟ್ಯೂಮ್ ಹಾಕ್ತಾರೆ. ಸೊ ಹೇಗೆ ಅನಿಸ್ತು ಈಗ? ಇದು ಕರ್ನಾಟಕದ ಎಲ್ಲ ಅಮ್ಮಂದಿರಿಗೂ ನಾನು ನಿಮಗೆ ಹೇಳ್ತಿರೋ ಮೆಸೇಜ್ ಇದು. ಅಫ್ಕೋರ್ಸ್ ಹೆಣ್ಮಕ್ಳು ಅಂದಾಗ, ಇಲ್ಲಾಂದ್ರೆ ಅವ್ರ ಮಕ್ಕಳು ಅಂದಾಗ ಎಲ್ರಿಗೂ ಸ್ಪೆಷಲ್ ಕನ್ಸರ್ನ್ ಇರುತ್ತೆ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಲ್ಲ. ಬಟ್ ಆದರೂ ನೀವು ನಿಮ್ಮ ಮಕ್ಕಳನ್ನ ನಂಬಿಟ್ಟು ಅವ್ರು ಏನು ಅಂದ್ಕೊಂಡಿರ್ತಾರೆ ಅನ್ನೋದಕ್ಕೆ ನೀವು ಚಾನ್ಸ್ ಕೊಡಬೇಕಾಗತ್ತೆ. ನಮ್ಮಮ್ಮನೂ ಅಷ್ಟೇ, ಫಸ್ಟು ಎಂತಕ್ಕೂ ಬಿಲೀವ್ ಮಾಡ್ತಿರ್ಲಿಲ್ಲ. ಅವ್ರು ಹೇಳೋರು ಬೇಡ ನಿನ್ಗೆ ಅದಾಗಲ್ಲ. ಆದರೂ ನಂಬಿಕೆ ಇತ್ತು. ಆದರೂ ಒಂದೇನು ಅಂತಂದರೆ ಏನು ಕಷ್ಟ ಆದರೆ ಯಾಕೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇಂಟರ್ನ್ಯಾಷನಲಿ ನಾನು ಅದು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಟರ್ಕಿಯಲ್ಲಿ ಮತ್ತು ಬಲ್ಗೇರಿಯಾಲಿ ಕಾಂಪಿಟೇಷನ್ಸ್ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಲೈಕ್ ಯು ಹ್ಯಾವ್ ರೆಪ್ರೆಸೆಂಟೆಡ್ ಇಂಡಿಯಾ. ಸೊ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದು ಎಲ್ಲರಿಗೂ ಒಂದು ಪ್ರೌಡ್ ಮೂಮೆಂಟ್, ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ಅದು ಹೇಗೆ ಅನಿಸ್ತಿತ್ತು ಕಾಂಪಿಟೇಷನ್ಸು? ಅಲ್ಲೂ ಕೂಡ ಅಷ್ಟೇ, ನಾನು ಒಬ್ಬಳೇ 5'5" ಇದ್ದಿದ್ದು. ಎಲ್ಲರೂ ಕೂಡ ಆಲ್ಮೋಸ್ಟ್ 6. ಯಾಕಂದರೆ ಟರ್ಕಿಲಿ ಮತ್ತು ಬಲ್ಗೇರಿಯಲ್ಲಿ ಹುಡುಗಿರು ತುಂಬ ಚೆನ್ನಾಗಿರ್ತಾರೆ ಆಯಿತಾ, ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಇಟ್ ವಾಸ್ ಒನ್ ಆಫ್ ದಿ ಏನಂತಾರೆ ನನ್ನ ಲೈಫ್ನ, ಅಂದರೆ ಇಂಟರ್ನ್ಯಾಷನಲ್ ಇದರಲ್ಲಿ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. 5'5" ಇದ್ರೂ ನನ್ನ ಆಟಿಟ್ಯೂಡ್ ಮತ್ತು ನನ್ನ ವಾಕ್ ಪರ್ಸ್ನಾಲಿಟಿಯಿಂದ ನಾನು ಅಲ್ಲಿ ವಿನ್ ಮಾಡಿ. ಇವರ ಸೆಕೆಂಡ್ ರನ್ನರ್ ಅಪ್ ಆಗಿದ್ದು. ಆದಮೇಲೆ ಎಷ್ಟೊಂದು ಅವಾರ್ಡ್ಸ್ ಬಂದಿದೆ ನಿಮಗೆ, ಸಾಧಕಿಯರ. ಆಮೇಲೆ ಅದೇ ನಮ್ಮಮ್ಮ ಡಿಸೈನ್ ಮಾಡಿದ್ರಲ್ವಾ, ಹೌದು ನಮ್ಮಮ್ಮ ಡಿಸೈನ್ ಮಾಡಿದ್ರಲ್ವಾ, ಅದನ್ನು ನಾನು ಅಲ್ಲಿ ಹೈ ಫ್ಯಾಷನಲ್ಲಿ ಹಾಕಿದ್ದೆ. ಇವಾಗ ಹೈ ಫ್ಯಾಷನ್ ಅಂತ ರೌಂಡ್ ಬರುತ್ತೆ, ಅದರಲ್ಲಿ ಒಬ್ಬೊಬ್ರು ಬಿಕ್ನಿ ಹಾಕ್ತಾರೆ, ಒಬ್ಬೊಬ್ರು ಅವ್ರವ್ರದ್ದು ಏನೇನಿರುತ್ತೆ ಅದೆಲ್ಲ ಡಿಫ್ರೆಂಟಾಗಿ ಹಾಕ್ತಾರೆ. ನಮ್ಮಮ್ಮ ಡಿಸೈನ್ ಮಾಡಿದ್ದು ರೇಷ್ಮೆ ಸೀರೆನ ಮತ್ತು ಇದನ್ನು ಹೈ ಫ್ಯಾಷನಲ್ಲಿ ವಾಕ್ ಮಾಡಿದೆ. 6 inch ಹೀಲ್ಸು, ಅದರಲ್ಲಿ ಸೀರೆ ನಾನೇ ಉಟ್ಕೊಂಡಿದ್ದು. ಬಿಕಾಸ್ ಅಲ್ಲಿ ಅದೇ ಚಾಲೆಂಜು, 6 minutesಲ್ಲಿ ಸೀರೆ ಉಡಬೇಕು ನೀವು, ಆ್ಯಂಡ್ ಯು ಹ್ಯಾವ್ ಟು ಬಿ ಆನ್ ದ ರ್ಯಾಂಪ್. ಸೊ ಅಷ್ಟು ಹೀಲ್ಸಲ್ಲಿ
6 inch ಹೀಲ್ಸಲ್ಲಿ ಐ ವಾಕ್ ದ ರ್ಯಾಂಪ್ ಆ್ಯಂಡ್ ಟ್ರಸ್ಟ್ ಮೀ ಅದೇ ಅಲ್ಲಿ ಎನ್ಹಾನ್ಸ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಸೊ ನೀವು ಟ್ರಾವೆಲ್ ಫ್ರೀಕ್ ಅಂತ ಕೂಡ ಕೇಳಿದ್ದೀನಿ, ನೋಡಿದ್ದೀನಿ. ಲೈಕ್ ಇದು ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಏನು? ಲೈಕ್ ಎಲ್ಲಿ ಇಷ್ಟ ಹ್ಯಾಂಗ್ ಔಟ್ ಮಾಡೋಕ್ಕೆಲ್ಲ? ಇಂಡಿಯಾದಲ್ಲಿ ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ಅಂದರೆ ಲಡಾಖ್. ಯಾಕಂದರೆ ನಾನು ತುಂಬ ಒಂದು ಇಂಡಿಯನ್ ಆರ್ಮಿ ಫ್ಯಾನ್ ನಾನು. ಸೊ ನಾನು ಲಾಸ್ಟ್ ಇಯರ್ ಅಂದರೆ ಕೋವಿಡ್ಗಿಂತ ಮುಂಚೆ ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲಿ. ಸೊ ನನಗೆ ಒಬ್ಬಳೇ ಟ್ರಾವೆಲ್ ಮಾಡೋದಂದರೆ ಸಖತ್ ಇಷ್ಟ. ಬ್ಯಾಕ್ ಮಾಡ್ಕೋ ಆ ಥರ ಹೋಗು ಅಂತ. ಸೊ ನೆಕ್ಸ್ಟ್ ಇವಾಗ ನಾನು ಹಿಮಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಟ್ರಾವೆಲಿಂಗ್ ಅಂದರೆ ಎನಿವೇರ್. ಯಾಕಂದರೆ ಟ್ರಾವೆಲ್ ಮಾಡೋದ್ರಿಂದ ನೀವು ಆಲ್ಸೋ ನನ್ನ ಬುಕ್ ಸ್ಟೋರ್ ಇದೆ, ತೋರಿಸ್ತೀನಿ. ಬುಕ್ಸ್ ತುಂಬ ಓದ್ತೀನಿ ನಾನು. ಬುಕ್ಸ್ ಓದೋದ್ರಿಂದ, ಟ್ರಾವೆಲಿಂಗ್ ಮಾಡೋದ್ರಿಂದ ನಿಮ್ಮ ಪ್ರೊನೌನ್ಸಿಯೇಷನ್ ಮತ್ತು ಕಮ್ಯುನಿಕೇಷನ್ ಆ್ಯಂಡ್ ತುಂಬ ತಲೆ ಜಾಸ್ತಿ ಬೇಗ ರನ್ ಆಗುತ್ತೆ. ಹೇಳ್ತಾರಲ್ಲ ಲೈಕ್ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ಸೊ ಅದಕ್ಕೆ ಒಂದು ಮತ್ತೆ ಮಾದರಿ ಆಗಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ನಾನು ವ್ಯೂವರ್ಸ್ಗೆ ಹೇಳಬೇಕು ಯಾಕೆ ಇವರು ಇಷ್ಟು ಫಿಟ್ ಆ್ಯಂಡ್ ಫೈನ್ ಅಂತ. ಬಿಕಾಸ್ ಇವರು ವರ್ಕೌಟ್ ಫ್ರೀಕ್ ಕೂಡ. ಸೊ ಇವ್ರ ವರ್ಕೌಟ್ ವಿಡಿಯೋಸ್ ತೋರಿಸ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಷ್ಟೊಂದು ಬ್ಯುಸಿ ಇದ್ರೂ ನೀವು ನಿಮಗೆ ಹೇಗೆ ಟೈಮ್ ಕೊಡ್ತೀರಾ? ನಿಮ್ಮ ಬ್ಯೂಟಿಗಾಗಿರ್ಬೋದು, ನಿಮ್ಮ ಫಿಸಿಕ್ ಆಗಿರ್ಬೋದು. ಬ್ಯೂಟಿ ಅಂತ ಹೇಳಲ್ಲ, ಯಾಕಂದರೆ ದೇರ್ ಆರ್ ತುಂಬ ಇನ್ನೂ ಚೆನ್ನಾಗಿರೋ ಹುಡುಗಿರಿದ್ದಾರೆ. ಅಷ್ಟು ಬ್ಯೂಟಿ ಅನ್ನೋದಾಗಿದ್ರೆ ನನ್ನನ್ನು ಯಾಕೆ ಎಷ್ಟು ಜನ ರಿಜೆಕ್ಟ್, ಲೈಕ್ ನಿಮ್ಮ ಸ್ಕಿನ್ ಆ ಥರ. ಸೊ ನಾನು ವರ್ಕೌಟ್ ಜಾಸ್ತಿ ಮಾಡ್ತೀನಿ, ಜಾಸ್ತಿ ರನ್ನಿಂಗ್ ಹೋಗ್ತೀನಿ ನಾನು. ಆ್ಯಂಡ್ ವರ್ಕೌಟ್ ಯಾಕೆ ಮಾಡೋದು ಅಂದರೆ ಇಟ್ ಗೆಟ್ಸ್ ಪೀಸ್ ಆಫ್ ಮೈಂಡ್ ಆ ಥರ. ಆ್ಯಂಡ್ ಇಟ್ ಡಿಪೆಂಡ್ಸ್. ಚೆನ್ನಾಗಿ ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ಯು ನೀಡ್ ಟು ವರ್ಕೌಟ್. ಆ್ಯಂಡ್ ಆಲ್ಸೋ ಐ ಲವ್ ಡ್ರೆಸ್ಸಿಂಗ್ ಅಪ್. ಸೊ ಡ್ರೆಸ್ ಮಾಡಿದಾಗ ಏನು ಎಕ್ಸ್ಟ್ರಾ ನಿಮ್ಮ ಬಾಡಿಯಲ್ಲಿ ಕಾಣಬಾರ್ದು ಅಂದರೆ ಯು ನೀಡ್ ಟು ವರ್ಕೌಟ್ ಅನ್ನೋದು. ಆ್ಯಂಡ್ ಎಷ್ಟೊಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಚಂದನಾ ಅವರು ಟಿಕ್ಟಾಕ್ ಸ್ಟಾರ್ ಕೂಡ ಆಗ್ತಾರೆ ಆ್ಯಂಡ್ ಮೋಸ್ಟ್ ಇನ್ಸ್ಪೈರಿಂಗ್ ಪರ್ಸನ್ ಆಗ್ತಾರೆ. ಅದ್ರ ಜೊತೆಗೆ ಟಿಕ್ಟಾಕ್ ಬ್ಯಾನ್ ಆದರೂ ಕೂಡ ಇನ್ಸ್ಟಾಲಿ ಮಿಂಚ್ತಾ ಇದ್ದಾರೆ. ಹೇಗೆ? ಬಿಕಾಸ್ ಆಫ್ ಹರ್ ಮೋಟಿವೇಶ್ನಲ್ ವರ್ಡ್ಸ್. ಸೊ ಹೇಗೆ ಹೊಳೆಯುತ್ತಿದೆಲ್ಲ ಐಡಿಯಾಸು? ನೀವೇ ಬರೀತೀರಾ ಅಥವಾ ಹೆಂಗೆ ಟೈಮ್ ಸಿಗುತ್ತೆ ನಿಮಗೆ? ಸೊ ಯೂಶ್ವಲಿ ಐ ಆಮ್ ಅ ಮೊಬೈಲ್ ಪರ್ಸನ್ ಅಂದರೆ ಏನು ಗೊತ್ತಾ, ಫೋನ್ ಮಾಡೋದು, ಮೆಸೇಜ್ ಮಾಡೋದು ಆ ಥರ ಅಲ್ಲ. ಇನ್ ಕೇಸ್ ನನಗೆ 5 minutes ಟೈಮ್ ಸಿಕ್ಕಿದ್ರೂ ಮೊಬೈಲಲ್ಲಿ ಡಿಕ್ಷನರಿ ಇರುತ್ತೆ, ಅದು ಇದು ಇರುತ್ತಲ್ಲ, ಅದು ನಾನು ಜಾಸ್ತಿ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಗೂಗಲ್ ಪರ್ಸನ್ ಅಂತ ಹೇಳ್ಬೋದು, ಸರ್ಫ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಮೋಟಿವೇಶ್ನಲ್ ಟಾಕ್ಸ್ ಜಾಸ್ತಿ ಬರೋದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ. ಸೊ ಚಂದನಾ ಅವರು ಹೇಳುವಂಥ ಮೋಟಿವೇಶನ್ ವರ್ಡ್ಸ್ ಈಗ ಅವ್ರ ಲೈಫಲ್ಲೇ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇಂದ. ಸೊ ತುಂಬ ಜನಕ್ಕೆ ಮೊನ್ನೆ ಒಂದು ವೈರಲ್ ಆಗಿದ್ದ ವಿಡಿಯೋ ಅಂದರೆ ಆಲ್ಮೋಸ್ಟ್ ಲೈಕ್ 3 million ವ್ಯೂಸ್ ಆಗಿದೆ. ಅದೇನು ಅಂತಂದರೆ ಒಂದು ಲವ್ ಬಗ್ಗೆ ಹೇಳಿರೋದು. ಅಂದರೆ ಅದು ಓನ್ ಎಕ್ಸ್ಪೀರಿಯನ್ಸ್ ಅದಲ್ಲ, ಬಟ್ ಆಲ್ ದ ಪೀಪಲ್ ಗೋಸ್ ಥ್ರೂ ಅಲ್ವಾ ಪೇಸಸ್ಸಲ್ಲಿ ಅದು. ಆ್ಯಂಡ್ ಇನ್ನೊಂದು ನಮ್ಮ ಕರಿಯರ್ಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಜಾಸ್ತಿ ವೈರಲ್ ಆಗ್ತಿರುತ್ತೆ. ಸೊ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ. ಆ್ಯಂಡ್ ಎಷ್ಟೊಂದು ಜನ ಮೋಟಿವೇಶ್ನಲ್ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿರೋ ನಂಗೆ ದಿನಾ ಮೆಸೇಜ್ ಮಾಡ್ತಿರ್ತಾರೆ. ಮೇ ಬಿ ಮೋಟಿವೇಟ್ ಯಾರು ಮಾಡಲ್ಲ, ನೀವು ಮೋಟಿವೇಟ್ ಮಾಡ್ಕೊಡಿ ಆ್ಯಂಡ್ ಗೆಟ್ ಡೂ ಥಿಂಗ್ಸ್ ವಾಟ್ ಯು ವಾಂಟ್ ಟು ಡೂ. ಆ್ಯಂಡ್ ಇದ್ರ ಜೊತೆಗೆ ಚಂದನಾ ಅವರು ಆಂಟ್ರಪ್ರಿನರ್ ಕೂಡ. ಸೊ ಯು ಹ್ಯಾವ್ ಚಂದನಾ ಕ್ರಿಯೇಷನ್ಸ್. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಇದು ಕೂಡ ಓನ್ ಐಡಿಯಾಲೇ ಬಂದಿದ್ದು. ಆ್ಯಸ್ ಆಫ್ ನಾವು ಈಗ ಅದು ಕ್ಲೋತಿಂಗ್ ಆಗಿ ಮತ್ತು ಆಕ್ಸೆಸರೀಸ್ ಆಗಿದೆ, ಫ್ಯಾಷನ್ ಆಗಿದೆ. ಸೊ ಅದಕ್ಕೆ ಚಂದನಾಸ್ ಅಂತ ಇಟ್ಟಿರೋದು. ಸೊ ನನ್ನ ಮೇಯ್ನ್ ಮೋಟಿವ್ ಇರೋದು ಐ ವಾಂಟ್ ಸ್ಟಾರ್ಟ್ ಮೈ ಓನ್ ಪ್ರೊಡಕ್ಷನ್ ಹೌಸ್. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಡೋಂಟ್ ಥಿಂಕ್ ಅಷ್ಟು ಪವರ್ಫುಲ್ ಆಗಿರೋ ಒಂದು ಲೇಡಿ ಆಂಟ್ರಪ್ರನರ್ ಯಾರೂ ಇಲ್ಲ ಅಂತ. ಇದಕ್ಕೆ ಇನ್ಸ್ಪೈರೇಷನ್ ಅಫ್ಕೋರ್ಸ್ ನನಗೆ ಅರುಂಧತಿ ಆ್ಯಂಡ್ ಭಾಗ್ಯ ಮ್ಯಾಮ್ ಮತ್ತು ಇನ್ನೊಬ್ರು ಬಂದು ನಮ್ಮಮ್ಮ. ಓಕೆ. ಸೊ ಯಾವಾಗ ಡಿಸೈಡ್ ಮಾಡಿದ್ರಿ ನೀವು ಈ ಥರ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಈ ಥರ ಎಲ್ಲ? ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ 3 years ಬ್ಯಾಕೆ ಡಿಸೈಡ್ ಮಾಡಿದೆ. ಯಾಕಂದರೆ ಯಾವಾಗ ಅನಿಸ್ತು ನಿಮಗೆ ನಾನು ಈ ಥರ ನಿಂತ್ಕೋಬೇಕು, ಅವ್ರ ಥರ ಆಗಬೇಕು? ಅಂದರೆ ನನಗೆ ಅರುಂಧತಿ ಮ್ಯಾಮ್ ಥರ ಆಗಬೇಕು ಅಂತ ನಂಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಅಂದರೆ ನನಗೆ ಮೀಡಿಯಾ ಫೀಲ್ಡ್ಗೆ ಹೋಗಬೇಕು ಇದಕ್ಕಂತ ಅಲ್ಲ, ಅವ್ರು ನಂಗೆ ನಾಟಕ ಹೇಳ್ಕೊಡ್ತಿದ್ರಿಂದ ಓಕೆ ಈ ಥರ ಮಾಡಬೇಕು ಅಂತ ಆಸೆ. ಸೊ ಅದು ಸ್ಕೂಲಲ್ಲಿ ನಿಮಗೆ ಆಲ್ರೆಡಿ ಮೈಂಡಲ್ಲಿ ಇತ್ತು, ನನಗೆ ನಾನು ಎಲ್ಲೋ ಒಂದಿನ ಈ ಥರ ಆಗ್ತೀನಿ ಅಂತ. ಬಟ್ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದು ಅಂತಂದರೆ ತುಂಬ ರಿಜೆಕ್ಷನ್ಸ್ ನೋಡಾದಮೇಲೆ, ತುಂಬ ರಿಜೆಕ್ಷನ್ಸ್ ಅಂತಂದರೆ ಎಲ್ಲ ಕಡೆ ರಿಜೆಕ್ಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದಂದ್ರೆ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ನಾನು ಈ ಥರ ಮಾಡಲ್ಲ. ನಾನು ಡೆಫಿನೆಟ್ಲಿ ಐ ವಿಲ್ ಮೇಕ್ ಶ್ಯೂರ್ ಆಪರ್ಚುನಿಟೀಸ್ ಕೊಡ್ತೀನಿ ನ್ಯೂ ಕಮರ್ಸ್. ಸೊ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗೋದಕ್ಕೆ ಫೈನಾನ್ಷಿಯಲ್ ಬೇಕು. ಮೇ ಬಿ ಇನ್ ಅನದರ್ ಸಮ್ ಇಯರ್ಸ್ ನಾನೊಂದು ಸ್ಟೇಜಿಗೆ ನಿಂತ್ಕೊಂಡ್ಮೇಲೆ ಪಕ್ಕ ನಾನು ಸ್ಟಾರ್ಟ್ ಮಾಡ್ತೀನಿ. ದೆನ್ ಐ ಡೋಂಟ್ ಥಿಂಕ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತಲ್ಲ, ಐ ವಿಲ್ ವರ್ಕ್ ಆಸ್ ಅ ಟೆಕ್ನಿಷಿಯನ್. ಸೊ ಈ ಒಂದು ನಿಲುವು ತಗೊಳಕ್ಕೂ ಸ್ಟ್ರೆಂತ್ ಬೇಕು. ಬಿಕಾಸ್ ಯುವರ್ ಆ್ಯಕ್ಟರ್, ಆಲ್ರೆಡಿ ಫೇಮ್ ಬರ್ತಿದೆ, ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಬರ್ತಿದೆ. ಸೊ ಈ ಟೈಮಲ್ಲಿ ನೀವು ನಾನು ಟೆಕ್ನಿಷಿಯನ್ ಆಗಿ ನಿಂತು ನಾನು ಚಾನ್ಸ್ ಕೊಡ್ತೀನಿ ಬೇರೆಯವ್ರಿಗೆ, ನ್ಯೂ ಕಮರ್ಸ್ ಅವ್ರನ್ನ ಬೆಳೆಸ್ತೀನಿ. ಸೊ ಎಲ್ಲರಿಗೂ ಬರಲ್ಲ ಈ ಮನಸ್ಸು. ಸೊ ಇದೆಲ್ಲ ಆದ ನಂತರ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಂಡ್ವಿ, ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ವಾಟ್ ನೆಕ್ಸ್ಟ್?
ಮುಂದಿನ ಪ್ರಾಜೆಕ್ಟ್ಸ್ ಏನು ಮಾಡ್ತೀರಾ? ಇವಾಗ ಅದೇ ಒಂದು ಚಂದ್ರಮೋಹನ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಇನ್ನೊಂದು ಬೇರೆ ಲ್ಯಾಂಗ್ವೇಜಿಂದ, ಮೋಸ್ಟ್ಲಿ ತಮಿಳಿಂದ ಬರ್ತಾ ಇದೆ. ಸೊ ನೋಡೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಗೇನ್ ಬಿಗ್ ಸ್ಕ್ರೀನಲ್ಲಿ ವಿತ್ ಲಾಟ್ಸ್ ಆಫ್ ಸಕ್ಸಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಂದನ ಅವ್ರನ್ನ ಕೂರಿಸ್ಕೊಂಡು ಮೋಟಿವೇಶನ್ ವರ್ಡ್ಸ್ ಹೇಳ್ದಿರೋ ಕಾರ್ಯಕ್ರಮನ ಹೇಗೆ ಮುಗಿಸೋದು? ಸೊ ಈಗ ಅವರು ನಿಮಗೋಸ್ಕರ ಒಂದು ಅಟ್ಲೀಸ್ಟ್ 2 ಮೋಟಿವೇಶನ್ ವರ್ಡ್ಸ್ ಹೇಳ್ತಾರೆ. 2021 ನಿಮಗೆ ಫ್ಯಾಬ್ಯುಲಸ್ ಇಯರ್ ಆಗಿರಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಸೋ ಸ್ಟ್ರಾಂಗ್ ಬೈ ಯೋರ್ ರೂಟ್ಸ್. ಯಾರದೇ ಪ್ರೆಸೆನ್ಸ್ ಆಗಲಿ ಆಬ್ಸೆನ್ಸ್ ಆಗಲಿ ನಿಮಗೆ ಮ್ಯಾಟರ್ ಆಗಲೇಬಾರ್ದು. ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್, ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟ್ ಇದೆಲ್ಲನೂ ನೀವು ಚೆನ್ನಾಗಿದ್ರೆ ಮಾತ್ರ. ನೀವೇ ಚೆನ್ನಾಗಿಲ್ಲ ಅಂತಂದ್ರೆ ವಿತ್ ಟೈಮ್ ಎವ್ರಿಥಿಂಗ್ ಗೆಟ್ಸ್ ಬೆಟರ್. ಇವತ್ತಿಗೆ ನಾನು ಏನು ಮಾಡಬೇಕು, ಇವತ್ತಿಗೆ ನನಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಡೋಂಟ್ ಪ್ಲಾನ್ ಫ್ಯೂಚರ್ ಇಫ್ ಯು ಆರ್ ನಾಟ್ ಶೋರ್ ಅಬೌಟ್ ವಾಟ್ ಯು ರಿಯಲಿ ವಾಂಟ್. ಸಾವು ಬದುಕು ಮಧ್ಯೆ ಹೋರಾಡ್ತಿರೋ ನನ್ನ ಮಗನ ಜೀವ ಉಳಿಸ್ಕೊಡಪ್ಪ ಅಂತ ಬೇಡ್ಕೊಳ್ಳೋ ತಂದೆ ತಾಯಿ ಒಂದ್ ಕಡೆ ಆದ್ರೆ, ಕೊಟ್ಟಿರೋ ಜೀವನನೂ ಕೂಡ ಲೆಕ್ಕಿಸದೆ ಸೂಸೈಡ್ ಮಾಡ್ಕೊಳ್ಳೋ ಮಕ್ಳು ಇನ್ನೊಂದ್ ಕಡೆ ಆಗಿರ್ತಾರೆ. ಪ್ರಪಂಚದಲ್ಲಿರೋ 8.5 ಬಿಲಿಯನ್ ಜನಗಳನ್ನ ನೀವು ಕೇಳಿದ್ರೆ ಪ್ರಾಬ್ಲಮ್ಸ್ ಇಲ್ದಿರೋರು ಯಾರೂ ಇಲ್ಲ. ಆಸ್ತಿ ಇದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇದ್ರೆ ತಿನ್ನೋಕೊಂದೊತ್ತು ಊಟ ಇಲ್ಲ, ತಿನ್ನೋಕೊಂದೊತ್ತು ಊಟ ಇದ್ರೆ ನಿಮ್ ಪ್ರೀತಿಸೋರು ನಿಮ್ ಜೊತೆಲಿ ಇರಲ್ಲ. ನೀವು ಬದುಕಿರ್ಬೇಕಾದ್ರೆ 2 ಒಳ್ಳೆ ಮಾತಾಡ್ದಿರೋ ಈ ಜನಗಳು ನೀವು ಸತ್ತಾಗ ನಿಮ್ಮನ್ನ ನೆನಪಿಸ್ಕೊಂಡು ಅಳ್ತಾರೆ ಅಂತ ಅನ್ಕೊಂಡ್ರ? ಆಡ್ಕೊಳ್ಳೋರ್ ಮಧ್ಯೆ ಇದ್ದು ಜಯಿಸ್ಬೇಕೆ ಹೊರತು ಸೂಸೈಡ್ ಇಸ್ ನಾಟ್ ಎನ್ ಆಪ್ಷನ್. ಇದಿಷ್ಟಾಗಿತ್ತು ಮುದ್ದಾದ ಬೆಳಗಿಯ ಚಂದನ ಅವ್ರ ಜೊತೆ ಮಾತುಕತೆ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ OnePlus ನ್ಯೂಸ್, ನೇರ ಮಾತು, ದಿಟ್ಟ ಹೆಜ್ಜೆ.